ಶ್ರೀಗುರುಭ್ಯೋ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಮೊದಲನೇ ಅಧ್ಯಾಯದಲ್ಲಿ 61ನೇ ಶ್ಲೋಕ. ಅಸ್ಯ ದೇವಸ್ಯ ಮೀಲಭುಷೋ ವಯಾ ವಿಷ್ಣೋರೇಷಸ್ಯ ಪ್ರಭೃತೆ ಹವಿರ್ಭಿಃ ವಿದೇಹಿ ರುದ್ರಿಯಂ ಮಹಿತ್ವಂ ಯಾಸಿಷ್ಟಂ ವರ್ತಿರಶ್ವಿನಾ ವಿರಾವತ್. ವೇದೇಷು ಚ ಸರ್ವಸ್ಮಾತ್ ರುದ್ರಾದೇಹೇ ಪರಃ ಉತ್ಕೃಷ್ಟಃ ವಿಷ್ಣುಃ. ವೇದಗಳಲ್ಲಿ ಹಿಂದೆ ಹೇಳಿದ್ದಾರೆ ಆಚಾರ್ಯರು, ವೇದಗಳು ನಿರ್ದುಷ್ಟವಾದದ್ದು, ಅದರಿಂದ ವೇದಗಳಲ್ಲಿ ವಿಷ್ಣುವಿನ ಸರ್ವೋತ್ತಮತ್ವವನ್ನೇ ಹೇಳಿದ್ದಾರೆ ಹಾಗೆ ಅಂತ ಹೇಳಿದ್ದಾರೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಅನೇಕ ಪ್ರಮಾಣಗಳನ್ನು ಆಚಾರ್ಯರು ಉದಾಹರಿಸ್ತಾ ಇದ್ದಾರೆ. ಮತ್ತೆ ವೇದವಾಕ್ಯಗಳು ಸರ್ವಸ್ಮಾತ್ ರುದ್ರಾದೇಹೇ ಪರಃ ಉತ್ಕೃಷ್ಟಃ ವಿಷ್ಣು, ರುದ್ರಾದಿ ಎಲ್ಲರಿಗಿಂತಲೂ ವಿಷ್ಣುವೇ ಉತ್ತಮನಾಗಿದ್ದಾನೆ. ಅದೇ ರೀತಿಯಾಗಿ ಅದು ಸಂಸಾರದಲ್ಲಿರ್ಬೋದು, ಮೋಕ್ಷಾವಸ್ಥೆಯಲ್ಲಿ ಇರಬಹುದು, ಎಲ್ಲ ಕಡೆ ಯಾವುದೇ ಅವಸ್ಥೆಯಲ್ಲಿ ಬ್ರಹ್ಮಾದಿಗಳು ಇದ್ದರೂ ಕೂಡ, ಬ್ರಹ್ಮರುದ್ರಾದಿಗಳು ಇದ್ದರೂ ಕೂಡ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಎಂಬುದನ್ನು ತಿಳಿಸುವ ಪ್ರಮಾಣಗಳು. ಮೊದಲನೆಯದು ಅಸ್ಯ ದೇವಸ್ಯ, ಅಂದರೆ ಈ ಪರಮಾತ್ಮನ ಕ್ರೀಡಾದಿ ಗುಣ ವಿಶಿಷ್ಟನಾದ ಮೀಲವುಷೆ ಅಭಿಲಷಿತ ಫಲಸೇಚಕಸ್ಯ, ಭಕ್ತರಿಗೆ ಬೇಕಾದ್ದನ್ನೆಲ್ಲ ಸುರಿಸತಕ್ಕವ, ಮಳೆ ಸುರಿಸಿದಂತೆ ಭಕ್ತರ ಅಭೀಷ್ಟವನ್ನ ಪೂರ್ಣ ಮಾಡತಕ್ಕವ ಆ ಪರಮಾತ್ಮ ಸರ್ವಸಮರ್ಥನಾದವ. ಏಷಸ್ಯ ಆಸಮಂತಾತ್ ಇಷ್ಟಸ್ವರೂಪಸ್ಯ ವಿಷ್ಣೋಃ, ಅಂಥ ಇಷ್ಟಸ್ವರೂಪನಾದ ವಿಷ್ಣುವಿನ ಪೂಜೆಯನ್ನ ಹವಿರ್ಭಿಹಿ ಪ್ರಭೃತೆ, ಯಜ್ಞ ಯಾಗಾದಿಗಳಿಂದ ಆರಾಧನೆ ಮಾಡಿ ಆ ರೀತಿಯಾಗಿ ಮಾಡಿದಲ್ಲಿ ವಯಾಹ ತಮೋಗುಣ ನಿಯಾಮಕತ್ವೇನ ಅಹಂಕಾರಾಭಿಮಾನಿತ್ವಾದ್ ಬಂಧಕಃ, ವಯ ಬಂಧನೆ ಇದು ಧಾತು. ತಮೋಗುಣಕ್ಕೆ ಅಂದರೆ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿ, ಅಹಂಕಾರ ತತ್ವ ತಮೋಗುಣ ನಿಯಾಮಕ ಅದು. ಅದರಿಂದ ಅದೇ ನೋಡಿ, ಅಹಂಕಾರ ಅಂದ್ರೆ ನಾನು ನನ್ನದು ಅಂತ ಅದು ಬಂಧನ ಮಾಡುತ್ತದೆ. ಅದು ಆ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿ ರುದ್ರದೇವರು ರುದ್ರಿಯಂ, ರುದ್ರಸ್ಯ ವಿದ್ಯಮಾನಂ ಮಹಿತ್ವಂ ಮಹಿಮಾನಂ ವಿದೇ, ತನಗೆ ತನ್ನಲ್ಲಿ ಸಾಮರ್ಥ್ಯವನ್ನ ಪಡ್ಕೊಂಡ್ರು ರುದ್ರದೇವರು ಹಾಗೆ ಅಂತ. ಅಂದ್ರೆ ಪರಮಾತ್ಮನನ್ನ ಯಜ್ಞ ಯಾಗಾದಿಗಳಿಂದ ಪೂಜೆ ಮಾಡಿ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿ ಆ ರುದ್ರ ಪದವಿಯನ್ನ ಅವರು ಪಡೆದರು ಹಾಗೆ ಅಂತ. ಅದರಿಂದ ಹೇ ಅಶ್ವಿನೋ, ಅಶ್ವಿನಿ ದೇವತೆಗಳೇ, ನೀವು ಕೂಡ ಯುವಾಮಪಿ ತಂ, ಆ ವಿಷ್ಣುವನ್ನು ಆರಾಧ್ಯ ಇರಾವತ್ ಅನ್ನದಂತೆ, ಅಂದರೆ ಯಜ್ಞ ಆಹುತಿ ರೂಪವಾದ ಆ ಪೂಜೆಯಿಂದ ಪರಮಾತ್ಮನನ್ನ ಆರಾಧನೆ ಮಾಡಿ ಹಾಗೆ ಅಂತ ಮಾಡಿ ಅಭಿಷ್ಟವನ್ನ ಪಡ್ಕೊಳ್ಳಿ ಹಾಗೆ ಅಂತ ಒಟ್ಟು ಅಭಿಪ್ರಾಯ. ಈ ವೇದ ಮಂತ್ರ ರುದ್ರದೇವರನ್ನ ಒಂದು ಉದಾಹರಣೆಯಾಗಿ ಕೊಟ್ಟು ಅಶ್ವಿನಿ ದೇವತೆಗಳಿಗೆ ಉಪದೇಶ ಮಾಡ್ತಾರೆ. ಹೇಗೆ ರುದ್ರದೇವರು ಯಜ್ಞಯಾಗಾದಿಗಳಿಂದ ಆರಾಧನೆ ಮಾಡಿ
ಪರಮಾತ್ಮನನ್ನ ಆರಾಧನೆ ಮಾಡಿ ರುದ್ರ ಪದವಿಯನ್ನು ಪಡೆದರೋ, ಅಶ್ವಿನಿ ದೇವತೆಗಳೇ ನೀವು ಕೂಡ ಅದೇ ರೀತಿಯಾಗಿ ಪರಮಾತ್ಮನನ್ನ ಯಜ್ಞ ಯಾಗಾದಿಗಳಿಂದ ಆರಾಧನೆ ಮಾಡಿ ನಿಮ್ಮ ಅಭೀಷ್ಟವನ್ನ ಪಡೆಯಿರಿ ಹಾಗೆ ಅಂತ ಉಪದೇಶ. ಇದರಿಂದ ಏನ್ ಸ್ಪಷ್ಟ ಆಗ್ತದೆ? ವಿಷ್ಣುವನ್ನ ಆಶ್ರಯಿಸಿಯೇ ದೇವತೆಗಳು ಇದ್ದಾರೆ ಹಾಗೆ ಅಂತ ವೇದವೇ ಹೇಳ್ತಾ ಇದೆ. ಇನ್ನೊಂದು ಮಂತ್ರ ನೋಡಿ. ಸ್ತುತಿ ಶ್ರುತಂ ಗರ್ತ ಸತಂ ಯುವಾನಂ ಮೃಗಂ ನ ಭೀಮಂ ಉಪಹಂತು ಮುಗ್ರಂ ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಹಾಗೆಂತ ಎರಡು ಮಂತ್ರಗಳ ಉದಾಹರಣೆ ಇಲ್ಲಿದೆ. ಸ್ತುತಿ ಶ್ರುತಂ ಹಾಗೆಂತ ರುದ್ರಂ ಪ್ರತಿ ವೇದ ದ್ರಷ್ಟೃ ಕಥನಂ ಹಾಗೆಂತ ಹೇಳ್ತಾರೆ. ಇದು ರುದ್ರದೇವರನ್ನು ಕುರಿತು ವೇದ ಪುರುಷ ಮಾಡುವ ಒಂದು ಉಪದೇಶ ಹಾಗೆ ಅಂತ. ಏನದು? ಶ್ರುತಂ ಪ್ರಸಿದ್ಧವಾದವ, ಘರ್ತಸತಂ ಅಂದ್ರೆ ಹೃದಯ ಗುಹಾ ನಿಹಿತಂ ಹೃದಯ ಗುಹೆಯಲ್ಲಿ ವಾಸ ಮಾಡತಕ್ಕವ, ಯುವಾನಂ ಪ್ರಥಮ ವಯಸ್ಸು ಅಂದ್ರೆ ಯೌವನ ವಯಸ್ಸಲ್ಲಿಯೇ ಇರುವವ ಹಾಗೆ ಅಂತ, ಅಂದ್ರೆ ನಿತ್ಯ ಯೌವನದಲ್ಲೇ ಇರುವವ ಅಂತ ಅರ್ಥ. ಮೃಗಂ ಸಿಂಹಂ ನ ಇವ, ಭೀಮಂ ಭಯಂಕರನಾದವ, ಉಪಹತ್ನುಂ ಸಂಹಾರಕಂ ಎಲ್ಲರನ್ನೂ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡತಕ್ಕವ, ಪ್ರಳಯಕಾಲಿ. ಉಗ್ರಂ ದಂಷ್ಟ್ರಾಂತ್ರ ಮಾಲಾದಿ ಯುಕ್ತತ್ವೇನ ಉಗ್ರಮಿವ ವಿದ್ಯಮಾನಂ ಉಗ್ರನಂತೆ ಅಂತಹ ಮಾಲೆಗಳನ್ನ ಧರಿಸಿದವರಾದ, ವಾಸ್ತವಿಕವಾಗಿ ಇಲ್ಲ, ಅಂತಹ ನರಸಿಂಹಂ ನರಸಿಂಹದೇವರನ್ನ ಸ್ತುತಿ ಸ್ತೋತ್ರ ಮಾಡಿ ಹಾಗೆ ಅಂತ ರುದ್ರಂ ಪ್ರತಿ ಮಂತ್ರದ್ರಷ್ಟ ಉಚ್ಯತೆ. ರುದ್ರದೇವರನ್ನು ಕುರಿತು ಮಂತ್ರದ್ರಷ್ಟರು ಹೇಳ್ತಾರೆ. ಇದರಿಂದ ಏನ್ ಗೊತ್ತಾಯಿತು? ಹೃದಯ ಗುಹಾವಾಸಿಯಾದ ಅಂದ್ರೆ ರುದ್ರದೇವರ ಹೃದಯ ಗುಹಾವಾಸಿಯಾದ ನರಸಿಂಹದೇವರನ್ನ ರುದ್ರದೇವರೇ ನೀವು ಸ್ತೋತ್ರ ಮಾಡಿ ಹಾಗೆ ಅಂತ. ಯಾಕೆ? ನಿಮ್ಮ ಒಳಗಿದ್ದು ನಿಮ್ಮನ್ನು ಪ್ರೇರಣೆ ಮಾಡತಕ್ಕವರು ಪರಮಾತ್ಮನೇ, ನರಸಿಂಹರೂಪಿ ಪರಮಾತ್ಮನೇ ಹಾಗೆ ಅಂತ. ಅದರಿಂದ ರುದ್ರದೇವರ ಅಂತರ್ಯಾಮಿಯಾಗಿಯೂ ಕೂಡ ಇರತಕ್ಕವರು ಯಾರು? ಪರಮಾತ್ಮ ಅಂತ ತಿಳಿಸಿಕೊಡುವ ಪ್ರಮಾಣ ಇದು. ರುದ್ರದೇವರನ್ನು ಕೂಡ ನಿಯಮನ ಮಾಡುವವರು ವಿಷ್ಣು ಹಾಗೆಂಬುದನ್ನ ವೇದ ಸ್ಪಷ್ಟ ತಿಳಿಸಿಕೊಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅಂಬರಣಿ ಸೂಕ್ತ ಅಂತ ಏನು ಪ್ರಸಿದ್ಧ ಇದೆ ಅಲ್ಲೂ ಬರುತ್ತದೆ ನೋಡಿ. ಎಂ ಕಾಮಯೇ ಲಕ್ಷ್ಮಿಯಾತ್ಮಕ ಅಂಬರಣಿ ವಾಕ್ಯಂ ಇದು. ಲಕ್ಷ್ಮೀ ಸ್ವರೂಪಳು ಅಂಬರಣಿ. ಅವರು ಹೇಳುವ ಮಾತು, ಎಂ ಉಗ್ರಂ ರುದ್ರಂ ಕರ್ತುಂ ಕಾಮಯೇ ಯಾರನ್ನು ರುದ್ರ ಪದವಿಯಲ್ಲಿ ಕೂಡಿಸ್ಬೇಕು ಅಂತ ಇಚ್ಛೆ ಪಡ್ತೇನೋ, ತಂ ಉಗ್ರಂ ಅಂದ್ರೆ ರುದ್ರಂ ಕೃಣೋಮಿ ಅವರನ್ನ ರುದ್ರನನ್ನಾಗಿ ಮಾಡಿಸ್ತೇನೆ. ಎಂ ಬ್ರಹ್ಮಾಣಂ ಕರ್ತುಂ ಕಾಮಯೇ ಯಾರನ್ನ ಬ್ರಹ್ಮ ಪದವಿಯಲ್ಲಿ ಕೂಡಿಸ್ಬೇಕು ಅಂತ ಇಚ್ಛೆ ಪಡ್ತೇನೆ, ತಂ ಬ್ರಹ್ಮಾಣಂ ಕರೋಮಿ ಅವರನ್ನ ಬ್ರಹ್ಮನನ್ನಾಗಿ ಮಾಡ್ತೇನೆ. ಎಂ ಋಷಿಂ ಕರ್ತುಂ ಕಾಮಯೇ ಯಾರನ್ನು ಋಷಿಯಾಗಿ ಒಳ್ಳೆ ಜ್ಞಾನವಂತರಾಗಿ ಮಾಡಬೇಕು ಅಂತ ಇಚ್ಛೆ ಪಡ್ತೇನೆ ಅವರನ್ನ ತಂ ಋಷಿಂ ಕರೋಮಿ ಹಾಗೆ. ಎಂ ಸುಮೇಧಾಂ ಯಾರನ್ನ ಒಳ್ಳೆ ಮೇಧಾಶಕ್ತಿಗಳು ಇರುವವರಾಗಿ ಮಾಡಬೇಕು ಅಂತ ಇಚ್ಛೆ ಪಡ್ತೇನೆಯೋ ತಂ ತಥಾ ಕರೋಮಿ ಅವರನ್ನ ಆ ರೀತಿಯಾಗಿ ಮಾಡ್ತೇನೆ. ಇದರಿಂದ ಏನ್ ಸ್ಪಷ್ಟ ಆಯಿತು? ಅಸ್ಯ ರುದ್ರಸ್ಯ ಲಕ್ಷ್ಮಿಯಾಧೀನತ್ವ ಉಕ್ತಿಯ ರುದ್ರದೇವರು ಲಕ್ಷ್ಮೀ ಅಧೀನದಲ್ಲಿ ಇದ್ದಾರೆ ಹಾಗೆ ಅಂತ. ಆ ಲಕ್ಷ್ಮಿಯಾದರೂ ವಿಷ್ಣುವಿನ ಅಧೀನದಲ್ಲಿ ಇದ್ದಾರೆ ಹಾಗೆ ಅಂತ. ಅದರಿಂದ ಲಕ್ಷ್ಮಿಯಾಧೀನನಾದ ಆ ರುದ್ರದೇವರು ಕೂಡ ವಿಷ್ಣುವಿನ ಅಧೀನದಲ್ಲೇ ಇದ್ದಾರೆ ಅಂತ ಇನ್ನೇನ್ ಹೇಳೋದು ಹಾಗೆ ಅಂತ ಅದರ ಅಭಿಪ್ರಾಯ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರಃ ಪ್ರಳಯ ಕಾಲದಲ್ಲಿ ಸ್ವತಂತ್ರನಾಗಿ ಇದ್ದವ ನಾರಾಯಣನೇ, ಬ್ರಹ್ಮದೇವರು ಅಲ್ಲ, ಶಂಕರ ಅಲ್ಲ ಹಾಗೆ ನೋಡಿ. ಇದು ಪ್ರಳಯ ಕಾಲದಲ್ಲಿ ಇದ್ದದ್ದು ಯಾರು ಹಾಗೆ ಅಂದ್ರೆ ನಾರಾಯಣನೇ ಅಂತ ಸ್ಪಷ್ಟವಾಗಿ ವೇದವೇ ಹೇಳ್ತಾ ಇದೆ. ಇನ್ನೊಂದು ಪ್ರಮಾಣ, ವಾಸುದೇವೋ ವಾ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರಃ ಪ್ರಳಯ ಕಾಲದಲ್ಲಿ ಇದ್ದದ್ದು ಯಾರು? ವಾಸುದೇವನೇ, ಬ್ರಹ್ಮ ಅಲ್ಲ, ಶಂಕರ ಅಲ್ಲ ಹಾಗೆ ಅಂತ. ಈ ಎರಡು ಪ್ರಮಾಣವು ಕೂಡ ಪ್ರಳಯ ಕಾಲದಲ್ಲಿ ಪರಮಾತ್ಮ
ನಾರಾಯಣ ವಾಸುದೇವ ಅವನೇ ಇದ್ದದ್ದು ಅಂತ ಒಟ್ಟು. ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೇಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನಃ ಪರಮಂ ಸಾಮ್ಯಮುಪೈತಿ. ಯದಾ ಯಾವಾಗ ಜೀವನಾದವ ಪಶ್ಯತೆ ನೋಡ್ತಾನೆ, ಯಾರನ್ನ? ರುಗ್ಮವರ್ಣಂ ಬಂಗಾರದಂತ ಬಣ್ಣ ಇರತಕ್ಕ, ಕರ್ತಾರಂ ಜಗತ್ತಿಗೆ ಕಾರಣನಾದ, ಈಶಂ ಸರ್ವಸಮರ್ಥನಾದ, ಪುರುಷಂ ಬ್ರಹ್ಮಯೋನಿಂ ಬ್ರಹ್ಮಾದಿಗಳಿಗೆ ಕಾರಣೀಭೂತನಾದ ಪರಮಾತ್ಮನನ್ನ ಯಾವಾಗ ಜೀವ ಅಪರೋಕ್ಷ ಜ್ಞಾನದಿಂದ ಅಪರೋಕ್ಷವಾಗಿ ಕಾಣುತ್ತಾನೆ. ಪರೋಕ್ಷವಾಗಿಯೂ ಕಾಣಬೇಕು, ಅಪರೋಕ್ಷವಾಗಿಯೂ ಕಾಣ್ತಾನೆ. ತದಾ ವಿದ್ವಾನ್ ಆಗ ಜ್ಞಾನಿಯಾದವನು ಪುಣ್ಯಪಾಪೇ ವಿಧೂಯ ಪುಣ್ಯಪಾಪ ರೂಪವಾದ ಈ ಕರ್ಮಬಂಧನದಿಂದ ಬಿಡುಗಡೆಯನ್ನು ಪಡೆದು ನಿರಂಜನ ಪರಮಂ ಸಾಮ್ಯಂ ಉಪೈತಿ ಪರಮಾತ್ಮನ ಸಾಮ್ಯವನ್ನು ಪಡೆಯುತ್ತಾನೆ. ಹಾಗೆ ಅಂತ ಅಂದ್ರೆ ಪರಮಂ ಸಾಮ್ಯಂ ಅಂದ್ರೆ ಏನರ್ಥ? ನಿರ್ದುಃಖತ್ವ ನಿರಂಜನತ್ವ. ವಾದಿರಾಜ ಸ್ವಾಮಿಗಳು ಬರೀತಾರೆ, ದುಃಖ ಇಲ್ಲದವನಾಗಿ, ದೋಷ ಇಲ್ಲದವನಾಗಿ, ನಿತ್ಯ ಆನಂದತ್ವ, ಸದಾ ಆನಂದ ಭರಿತನಾಗಿ, ನಿಸ್ಸಂಸಾರತ್ವಾದಿನ ಸಂಸಾರದ ಅವಸ್ಥೆ ಇಲ್ಲದವನಾಗಿ ಸಾಮ್ಯವನ್ನು ಪಡೀತಾನೆ. ದೇವರಿಗೂ ಕೂಡ ಇದು ಯಾವುದೂ ಇಲ್ಲ, ದುಃಖ ಇಲ್ಲ, ದೋಷ ಇಲ್ಲ, ಆನಂದ ಸ್ವರೂಪನು, ಸಂಸಾರ ಅವಸ್ಥೆ ಇಲ್ಲದವ. ಈ 4 ಪ್ಯಾರಾಮೀಟರ್ಸ್ ಅನ್ನ ಮೋಕ್ಷವನ್ನು ಪಡೆದ ಜೀವನು ಕೂಡ ಹೊಂದುತ್ತಾನೆ ಅಂತ ಆ ದೃಷ್ಟಿಯಿಂದ ಸಾಮ್ಯಂ ಅಂತ ಹೇಳಿ. ಅದರಿಂದ ಈ ಪರಮಂ ಸಾಮ್ಯಂ ಅಂದ್ರೆ ದೇವರೇ ಆಗ್ತಾನೆ ಅಂತ ಹೇಳಿಲ್ಲ ನೋಡಿ, ದೇವರಂತೆ ಸದೃಶನಾಗ್ತಾನೆ ಹಾಗೆ ಅಂತಾನೆ ವೇದ ಹೇಳ್ತಾ ಇದೆ. ಅದರಿಂದ ಮೋಕ್ಷವನ್ನ ಪಡಿಬೇಕು, 2 ವಿಚಾರ ಸ್ಪಷ್ಟ ಆಗ್ತದೆ. ಮೋಕ್ಷ ಪಡಿಬೇಕು ಅಂದ್ರೆ ದೇವರನ್ನ ಕಾಣಬೇಕು, ದೇವರ ಜ್ಞಾನದಿಂದಲೇ ಮೋಕ್ಷ ಹಾಗೆಂತ ಹಿಂದೂ ಪುರಾಣದಲ್ಲಿ ಹೇಳಿದರು. ಅದನ್ನೇ ಈ ವೇದವು ಕೂಡ ನಮಗೆ ತಿಳಿಸಿಕೊಡ್ತಾ ಇದೆ. ವೇದ ಜ್ಞಾನದಿಂದಲೇ ಅಂದ್ರೆ ವೇದದ ಮೂಲಕ ಬರುವ ಪರಮಾತ್ಮನ ಜ್ಞಾನದಿಂದಲೇ ನಮಗೆ ಮೋಕ್ಷ ಆಗ್ಲಿಕ್ಕೆ ಸಾಧ್ಯ. ಎರಡನೆಯದು, ಪರಮಾತ್ಮನಿಗೆ ಆಕಾರ ಇದೆ ನೋಡಿ, ರುಗ್ಮವರ್ಣಂ ಬಂಗಾರದ ಬಣ್ಣದವನನ್ನ ಕಾಣಬೇಕು ಅಂತ ಹೇಳ್ತಾರೆ. ಅದರಿಂದ ದೇವರು ನಿರಾಕಾರ ಅಂತ ಹೇಳಿಕ್ ಬರೋದಿಲ್ಲ, ದೇವರಿಗೆ ಆಕಾರ ಇದೆ, ಗುಣಪೂರ್ಣನಾಗಿದ್ದಾನೆ ಅಂತಾನೆ ಸ್ಪಷ್ಟ ಇದೆ. ಕರ್ತಾರಂ ನೋಡಿ, ಜಗತ್ತಿನ ಕರ್ತಾರ, ಈಶಂ ಐಶ್ವರ್ಯಾದಿ ಗುಣಪೂರ್ಣನು, ಬ್ರಹ್ಮಯೋನಿಂ ಚತುರ್ಮುಖಾದಿ ಎಲ್ಲ ಜೀವರಿಗೂ ಕೂಡ ಕಾರಣನಾದವ ಅಂತೆಲ್ಲ ಹೇಳಿದ ಮೇಲೆ ಜೀವ ಬ್ರಹ್ಮ ಒಂದು ಅಂತ ಹೆಂಗೆ ಹೇಳಿಕ್ ಸಾಧ್ಯ? ದೇವರಿಗೆ ಆಕಾರ ಇಲ್ಲ ಅಂತ ಹೆಂಗೆ ಹೇಳಿಕ್ ಸಾಧ್ಯ? ದೇವರಲ್ಲಿ ಗುಣಗಳು ಇಲ್ಲ ಅಂತ ಹೇಗೆ ಹೇಳಿಕ್ ಸಾಧ್ಯ? ದೇವರು ಕಲ್ಯಾಣ ಗುಣಪೂರ್ಣನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ, ಜಗತ್ ಸೃಷ್ಟಿಯಾದಿಗಳನ್ನ ಮಾಡುವವನಾಗಿದ್ದಾನೆ ಅಂತ ಪರಮಾತ್ಮನನ್ನ, ಹೃದಯ ಗುಹೆಯಲ್ಲಿ ಇರತಕ್ಕ ಪರಮಾತ್ಮನನ್ನ ಕಂಡ್ರೆ ಅಂತ ಜ್ಞಾನಿಗಳು ಪರಮ ಸಾಮ್ಯವನ್ನು ಪಡೆಯುತ್ತಾರೆ. ಈ ಹೇಳಿದ 4 ವಿಷಯದಲ್ಲಿ ಸಾಮ್ಯವನ್ನ ಪಡೆಯುತ್ತಾರೆ ಅಂತ ಅರ್ಥ. ಸಂಸಾರವಿಸ್ತಲ್ಲಿ ಇದೆಲ್ಲ ಇದೆ, ದುಃಖ ಇದೆ, ದೋಷ ಇರುತ್ತದೆ, ನಿತ್ಯ ಆನಂದ ಇರೋದಿಲ್ಲ, ಸಂಸಾರಾವಸ್ಥೆಯಲ್ಲಿ ಇರ್ತೀವಿ. ಅದರಿಂದ ಮೋಕ್ಷದಲ್ಲಿ ಇದು ಯಾವುದು ಕೂಡ ಜೀವರಿಗೆ ಇರೋದಿಲ್ಲ. ಆ ದೃಷ್ಟಿಯಿಂದ ದೇವರ ಕಿಂಚಿತ್ ಸಾಮ್ಯವನ್ನ ಪಡೆಯುತ್ತೇವೆ ಅಂತ ಅರ್ಥ, ಹೊರತು ನಾವು ದೇವರು ಒಂದಾಗ್ಬಿಡ್ತೀವಿ ಅಂತ ವೇದವೂ ಕೂಡ ಹೇಳೋದಿಲ್ಲ. ಇದು ಈ ಪ್ರಮಾಣದಿಂದ ತಿಳಿದು ಬರುವ ವಿಚಾರ. ನಿರ್ದುಃಖತ್ವಾದಿ ಸಾಮ್ಯಮುಪೈತಿ ನತು ತದೈಕ್ಯಂ ಇತ್ಯರ್ಥ. ನಿರ್ದುಃಖತ್ವಾದಿ ಗುಣಗಳನ್ನ ಪಡಿತೀವಿ ಹೊರತು ಪರಮಾತ್ಮನ ಜೊತೆಗೆ ಐಕ್ಯವನ್ನ ಪಡಿತೀವಿ ಅಂತ ವೇದವೂ ಕೂಡ ನಮಗೆ ತಿಳಿಸಿಕೊಡ್ತಾ ಇಲ್ಲ. ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ. ಇನ್ನೊಂದು ಪ್ರಮಾಣ ಹೇಳ್ತಾ ಇದ್ದಾರೆ ನೋಡಿ, ಗುಹಾಯಾಂ ಯಾರು ಹೃದಯ ಗುಹೆಯಲ್ಲಿ ಇರತಕ್ಕ ಪರಮಾತ್ಮನನ್ನ, ವ್ಯೋಮನ್ ಹೃದಯಾಕಾಶದಲ್ಲಿ, ಪ್ರತಿಷ್ಠಿತಂ ಹೃದಯಾಕಾಶದಲ್ಲಿ ಇರತಕ್ಕ ಪರಮಾತ್ಮನನ್ನ ವೇದ ಅಪರೋಕ್ಷತೆಯ ಪಶ್ಯತಿ, ಹೃದಯ ಗುಹಾದಲ್ಲಿ ಇರುವ ಪರಮಾತ್ಮನನ್ನ ಅಪರೋಕ್ಷವಾಗಿ ಯಾರು ಕಾಣುತ್ತಾರೆ, ವಿಪಶ್ಚಿತ ಆ ಅಪರೋಕ್ಷ ಜ್ಞಾನಿಗಳು ಬ್ರಹ್ಮಣ ಚತುರ್ಮುಖ ಬ್ರಹ್ಮದೇವರಿಂದ ಕೂಡಿಕೊಂಡು ಹರಿಂ ಪ್ರಾಪ್ಯ ಅಂತ ಇಟ್ಕೋಬೇಕು.
ವಿಪಶ್ಚಿತ ಸರ್ವಜ್ಞೇನ ಹರಿಣಾ ಸಹ ವಿದ್ಯಮಾನಃ ಸರ್ವಾನ್ ಸ್ವಸ್ವಯೋಗ್ಯಾನ್ ಕಾಮಾನ್ ಭೋಗಾನ್ ತಮ್ಮ ಯೋಗ್ಯತೆಗೆ ತಕ್ಕಂತೆ ಭೋಗಗಳನ್ನ ಮೋಕ್ಷದಲ್ಲಿ ಅಶ್ನುತೆ ಭುಂಕ್ತೆ ಇತ್ಯರ್ಥ. ಇಲ್ಲಿ ಬ್ರಹ್ಮಣ ಸಹ ಅಂದ್ರೆ ಪರಮಾತ್ಮನಿಂದ ಕೂಡಿಕೊಂಡು ಭೋಗ ಮಾಡ್ತಾರೆ ಅಂತ ಹೇಳಿದ್ದರಿಂದ ಮುಕ್ತವಪಿ ಭೇದ ಲಭ್ಯತೆ, ಮೋಕ್ಷದಲ್ಲೂ ಕೂಡ ಭೇದವೇ ಇದೆ ಹಾಗೆ. ಪರಮಾತ್ಮನ ಹೊಂದಿ ಪರಮಾತ್ಮನ ಜೊತೆಗೆ ಭೋಗವನ್ನು ಮಾಡಬೇಕು ಅಂದ್ರೆ ಏನರ್ಥ ಬಂತು? ಭೇದನೆ ಸ್ಪಷ್ಟ ಆಯಿತು ಅಂತ ನೋಡಿ. ಇಲ್ಲಿ ವ್ಯಾಖ್ಯಾನದಲ್ಲಿ ತಿಳಿಸ್ತಾ ಇದ್ದಾರೆ, ಅಪರೋಕ್ಷ ಜ್ಞಾನೇ ವಿಶೇಷ ಉಕ್ತ ಹರಿವಂಶೇ. ಅಪರೋಕ್ಷ ಜ್ಞಾನದಲ್ಲಿ ಎಲ್ಲರೂ ದೇವರನ್ನು ಕಾಣಬೇಕು, ಅದರಲ್ಲೂ ಕೂಡ ವ್ಯತ್ಯಾಸ ಇದೆ ಅಂತಾರೆ ನೋಡಿ. ವಿದ್ಯುತ್ವನ್ ಮಾನುಷ ವಿದ್ಯುಹು, ಮನುಷ್ಯರು ದೇವರ ಅಪರೋಕ್ಷ ಜ್ಞಾನವನ್ನು ಪಡೀತಾರೆ. ಎಷ್ಟೊತ್ತು ಕಾಣ್ತಾರೆ ಹಾಗೆಂದ್ರೆ ವಿದ್ಯುತ್ತಿನಂತೆ, ಮಿಂಚಿನಂತೆ ಪರಮಾತ್ಮ ಒಂದ್ಸಲ ಫ್ಲಾಶ್ ಆಗಿ ಹೋಗ್ತಾನೆ, ಅಷ್ಟೇ ಅಪರೋಕ್ಷ ಅಂತ ಅರ್ಥ. ಅವ್ರಿಗೆ ಸೂರ್ಯಮಂಡಲವತ್ ಸುರಾಹ, ದೇವತೆಗಳು ಹೆಂಗ್ ಕಾಣ್ತಾರೆ, ಅಪರೋಕ್ಷ ಪಡೀತಾರೆ ಹಾಗೆಂದ್ರೆ ಸೂರ್ಯಮಂಡಲವತ್, ಸೂರ್ಯಮಂಡಲನಂತೆ ಪ್ರಕಾಶ ಪುಂಜವಾಗಿ ಕಾಣ್ತಾರೆ ಅಂತ ಅರ್ಥ. ಪ್ರತಿಬಿಂಬವಚ್ಚ ಗಿರಿಶಃ, ರುದ್ರದೇವರು ಪ್ರತಿಬಿಂಬದಂತೆ, ಕನ್ನಡಿಯಲ್ಲಿ ಒಂದು ಪ್ರತಿಬಿಂಬ ಮೂಡ್ತದೆ ನೋಡಿ, ಆ ತರ ದೇವರ ರೂಪ ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸ್ತದೆ ನೋಡಿ. ರುದ್ರದೇವರಿಗೆ ಎಷ್ಟು ಸ್ಪಷ್ಟತೆ ಇದೆ ಅಷ್ಟು ದೇವತೆಗಳಿಗೆ ಇರೋದಿಲ್ಲ. ಈ ಸೂರ್ಯನ್ ನೋಡಿದ್ರೆ ಏನ್ ಕಾಣಿಸ್ತದೆ, ಏನೋ ಒಂದು ಬೆಳಕು ಕಾಣಿಸ್ತದೆ, ಅಷ್ಟೇ ಕಾಣಿಸೋದಂತ ದೇವತೆಗಳಿಗೆ, ಉಳಿದ ದೇವತೆಗಳಿಗೆ. ಇನ್ನು ಮನುಷ್ಯರಿಗೆ ಮಿಂಚಿನಂತೆ ಒಂದು ಫ್ಲಾಶ್, ಒಂದು ಸೆಕೆಂಡ್ ಅಷ್ಟೇ ದೇವರ ಅಪರೋಕ್ಷ ಆಗಿ ಹೋಗ್ತದೆ ಹಾಗೆ. ಪ್ರತಿಬಿಂಬವಚ್ಚ ಗಿರಿಶಃ ಬ್ರಹ್ಮೈನಂ ಪಶ್ಯತಿ ಸ್ಫುಟಂ, ಚತುರ್ಮುಖ ಬ್ರಹ್ಮದೇವರು ಸ್ಫುಟವಾಗಿ ಅಂದರೆ ಪ್ರತಿಬಿಂಬ ರುದ್ರದೇವರಿಗಿಂತಲೂ ಸ್ಫುಟವಾಗಿ ಬ್ರಹ್ಮದೇವರು ಪರಮಾತ್ಮನ ಅಪರೋಕ್ಷವನ್ನ ಪಡೆಯುತ್ತಾರೆ ಅಂತ ಹರಿವಂಶದಲ್ಲಿ ಇದೆ ನೋಡಿ. ಅಲ್ಲೂ ಕೂಡ ಅಪರೋಕ್ಷ ಜ್ಞಾನದಲ್ಲೂ ಕೂಡ ತಾರತಮ್ಯ ಇದೆ ನೋಡಿ. ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ಒಂದು ಸ್ಪಷ್ಟತೆ ಅಪರೋಕ್ಷದಲ್ಲೂ ಕೂಡ ಸಿಗೋದಿಲ್ಲ ಹಾಗೆ. ಆ ಸ್ಪಷ್ಟತೆಯಲ್ಲೂ ಕೂಡ ತಾರತಮ್ಯ ಇದೆ. ಬ್ರಹ್ಮದೇವರಿಗೆ ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಾನೆ ಅಷ್ಟು ಬೇರೆಯವರಿಗೆ ಇರೋದಿಲ್ಲ ಅಂತ ಒಟ್ಟು. ಇನ್ನು ಪ್ರಘಾನ್ವಸ್ಯ ಮಹತೋ ಮಹಾನಿ ಸತ್ಯ ಸತ್ಯಸ್ಯ ಕರ್ಣಾನಿ ವೋಚಂ ಸತ್ಯಮೇನಮನು ವಿಶ್ವೇ ಮದಂತಿ ರಾತಿಂ ದೇವಸ್ಯ ಗೃಣತೋ ಮಘೋಣಃ. ಇತೋಪಿ ಮುಕ್ತೋ ಭೇದಭಾವಃ ನ ಮಂತವ್ಯಃ ಯತಃ ವಿಷ್ಣು ಮಹಿಮ್ನಃ ಜಗತಸ್. ಇಲ್ಲೂ ಕೂಡ ಭೇದಭಾವ, ಮೋಕ್ಷದಲ್ಲಿ ಆಗಲಿ ಸಂಸಾರ ಅವಸ್ಥೆಯಲ್ಲಿ ಆಗಲಿ ಜೀವಬ್ರಹ್ಮ ಒಂದು ಅಂತ ತಿಳಿಬಾರದು ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಥೋ ವಿಷ್ಣೋಹೋ ಮಹಿಮ್ನಃ, ಪರಮಾತ್ಮನ ಮಹಿಮೆ ಜಗತಶ್ಚ ಸತ್ಯತ್ವ ಅವಗಮೇನ ಸರ್ವಭೇದಸ್ಯ ಪರಮಾರ್ಥಿಕತ್ವ ಅವಗಮ ಇತಿ ಭಾವೇನ ಮಹಿಮಾದಿ ಸತ್ಯತ್ವ ಪ್ರತಿಪಾದಕ ಶ್ರುತಿ ಉದಾಹರಿಸಿ. ದೇವರ ಮಹಿಮೆಗಳು ಅಂತ ಏನಿದೆ, ಜಗತ್ ಸೃಷ್ಟಿಯಾದಿ ಮಹಿಮೆಗಳು, ಅದೆಲ್ಲವೂ ಕೂಡ ಸತ್ಯಭೂತವಾದದ್ದು, ಅದೇನೋ ಕಾಲ್ಪನಿಕವಾದದ್ದು, ಅದು ಅದೇನೋ ಮಾಯಾಜಾಲದಂತೆ ಅಂತ ತಿಳಿಬಾರ್ದು. ಅಸ್ಯ ಮಹತಃ ಉತ್ಕೃಷ್ಟಸ್ಯ ವಿಷ್ಣೋಹೋ, ಸರ್ವೋತ್ತಮನಾದ ವಿಷ್ಣುವಿನ ಮಹಾನಿ ಸತ್ಯ ಅಂದ್ರೆ ಶ್ರೇಷ್ಠವಾದ ಪಾರಮಾರ್ಥಿಕಾನಿ ಸತ್ಯಾನಿ, ಅದು ಪಾರಮಾರ್ಥಿಕ ಸತ್ಯವಾದದ್ದು ಅಂತ. ಕರ್ಮಾಣಿ, ಯಾವುದು ಕರ್ಮಗಳು, ಯಾವ ಕರ್ಮಗಳು? ಸೃಷ್ಟಿಯಾದಿ ಕರ್ಮಗಳು. ಅಂದ್ರೆ ಪರಮಾತ್ಮನ ಸೃಷ್ಟಿಯಾದಿ ಕರ್ಮಗಳು ಎಲ್ಲವೂ ಏನು? ಅದು ಸತ್ಯವೇ ಆಗಿದೆ, ಅದು ಸುಳ್ಳಲ್ಲ, ಅದು ಮಾಯಾ ಅಲ್ಲ ಹಾಗೆ. ಅದು ಅಜ್ಞಾನದ ಕಾರ್ಯ ಅಂತ ತಿಳಿಬೇಡಿ, ಅದು ಸತ್ಯಭೂತವಾದದ್ದು, ಪಾರಮಾರ್ಥಿಕ ಸತ್ಯವಾದದ್ದು ಹಾಗೆ. ಘ ಏವ ಪ್ರಾವೋಚಂ ಪ್ರವಚಂ, ಈ ರೀತಿಯಾಗಿ ನಾನು ಹೇಳ್ತೇನೆ ಹಾಗೆ. ಈ ರೀತಿಯಾಗಿ ಸ್ತುವತಃ ಸ್ತೋತ್ರ ಮಾಡುವ, ಮಘೋಣಃ ಇಂದ್ರಸ್ಯ ದೇವಸ್ಯ ಮಿತ್ರಂ, ಇಂದ್ರನಿಗೆ ಮಿತ್ರನಾದ ಗೆಳೆಯನಾದ, ಅಭಿಷ್ಟದಾತಾರಂ ವ, ಇಂದ್ರಾದಿ ದೇವತೆಗಳಿಗೆ ಅಭಿಷ್ಟವನ್ನ ಕೊಡತಕ್ಕ ಆ ಪರಮಾತ್ಮನನ್ನ, ಏನಂ ವಿಷ್ಣುಂ ಅನು ಏತಸ್ಮಾದೇವ ಸರ್ವೇ ಅಧಿಕಾರಿಣಃ ದೇವಾಹ ಮದಂತಿ ಹೃಷ್ಯಂತಿ ಅಂತ ಪರಮಾತ್ಮನನ್ನು ಎಲ್ಲಾ ದೇವತೆಗಳು ಕೂಡ ಆರಾಧನೆ ಮಾಡಿ ಪೂಜಾದಿಗಳನ್ನು ಮಾಡಿ ಸಂತೋಷ ಪಡಿಸ್ತಾರೆ ಹಾಗೆ. ಇದರಿಂದ ಏನಾಯಿತು? ಇತ್ಯೇತತ್ ಸರ್ವಸ್ಯ ಉಪಜೀವಕತ್ವಂ ವಿಷ್ಣೋಹೋ, ಎಲ್ಲರೂ ಕೂಡ
ಪರಮಾತ್ಮನನ್ನ ಆಶ್ರಯಿಸಿಯೇ ಇದ್ದಾರೆ. ಮತ್ತು ಪರಮಾತ್ಮನ ಕಾರ್ಯಗಳು, ಜಗತ್ ಸೃಷ್ಟಿಯಾದಿ ವ್ಯಾಪಾರಗಳು ಅದೆಲ್ಲವೂ ಕೂಡ ಸತ್ಯಭೂತವಾದದ್ದು, ಅದು ಮಾಯಿಕ ಅಲ್ಲ ಅಂತ ಅದನ್ನ ಈ ಪ್ರಮಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಇನ್ ಯಚ್ಚಿಕೇತ ಸತ್ಯಮಿತ್ತನ್ನ ಮೋಘಂ ವಸುಸ್ಪಾರ್ಹಮುತ ಜೇತೋ ತಧಾತ ಸತ್ಯಸ್ಸೋ ಅಸ್ಯ ಮಹಿಮಾ ಗೃಣೇಶವೋ ಯಜ್ಞೇಶು ವಿಪ್ರರಾಜ್ಯೇ. ಈ ಪ್ರಮಾಣದಲ್ಲೂ ಕೂಡ ಪರಮಾತ್ಮನ ವ್ಯಾಪಾರಗಳು ಸತ್ಯ ಅಂತಾನೆ ತಿಳಿಸ್ತಾ ಇದ್ದಾರೆ. ಸ್ಪಾರ್ಹಂ ಸ್ಪೃಹನೀಯಂ ಸ್ವರ್ಗಾದಿ ರೂಪಂ ವಸು ಧನಂ ಬಲ್ಯಾದಿಭ್ಯ ಸಕಾಶ ಜೇತೋಪಿ ಜಿತ್ವಾ ಇಂದ್ರಾದಿಭ್ಯ ಧಾತಾ. ಪರಮಾತ್ಮ ಏನ್ ಮಾಡಿದ? ಬಲಿ ಮುಂತಾದವರಿಂದ, ವಾಮನಾವತಾರದಲ್ಲಿ ಬಲಿ ಮುಂತಾದವರಿಂದ ಗೆದ್ದು ಜಗತ್ತನ್ನ ಇಂದ್ರನಿಗೆ ಕೊಟ್ಟ. ಹಾಗೆ ಅಂತ ಜಗತ್ತನ್ನು ಕೊಟ್ಟ ಅಂದ್ರೆ ಏನರ್ಥ? 3 ಲೋಕವನ್ನು ಬಲಿಯಿಂದ ತೆಗೆದುಕೊಟ್ಟ ಅಂದ್ರೆ ಆ ಜಗತ್ತು ಏನಾಗಿರ್ಬೇಕು? ಸುಳ್ಳಾದನ್ನು ಕೊಟ್ಟ ಅಂತ ಬರ್ತದ ವಾಮನ ಬಲಿ ಚಕ್ರವರ್ತಿಗೆ? ಇಲ್ಲ, ಸತ್ಯಭೂತವಾದ ಜಗತ್ತನ್ನೇ ಕೊಟ್ಟ. ಹಾಗೆ ಅಂತ ಯದ್ ವಿಶ್ವಂ ಚಕಾರ ತತ್ ಸತ್ಯಂ. ಅದರಿಂದ ಆ ಜಗತ್ತು, ಪರಮಾತ್ಮ ಏನು ಬಲಿಯಿಂದ ತೆಗೆದುಕೊಂಡು ಇಂದ್ರನಿಗೆ ಕೊಟ್ಟ ಆ ಜಗತ್ತು ಸತ್ಯಭೂತವೇ ಆಗಿದೆ. ಅದರಿಂದ ಜಗತ್ತು ಸುಳ್ಳು ಅಂತ ನಾವು ಹೇಳಬಾರದು, ಅದು ವೇದಕ್ಕೆ ಸಮ್ಮತವಲ್ಲ. ಹಾಗೆ ಸತ್ಯಮೇವ ನತು ಮೋಘಂ ನ ಮಿಥ್ಯಾ, ಜಗತ್ತು ಮಿಥ್ಯಾ ಅಲ್ಲ ಅಂತ ವೇದದ ಅಭಿಪ್ರಾಯ. ಅಸ್ಯ ವಿಷ್ಣೋಃ ಸಹ ಪೂರ್ವೋಕ್ತಃ ಪ್ರಸಿದ್ಧಃ ವಾ ಮಹಿಮಾ ಸತ್ಯಃ. ಆ ಹಿಂದೆ ಹೇಳಿದ ಪರಮಾತ್ಮನ ಮಹಿಮೆ ಅದೂ ಕೂಡ ಸತ್ಯವೇ ಆಗಿದೆ. ಹಿಂದೆ ಹೇಳಿದ್ದು ಅಂದ್ರೆ ಯಾವುದು? ವಾಮನನಾಗಿ ಅವತಾರ ಮಾಡಿದ್ದು, ಬಲಿಯನ್ನ ಸೋಲಿಸಿದ್ದು, ಅದೆಲ್ಲವೂ ಕೂಡ ಸತ್ಯ ಅಂತಾದರೆ, ಮತ್ತು ಜಗತ್ ಸೃಷ್ಟಿ ಆರಂಭದಲ್ಲಿ ಏನು ಸೃಷ್ಟಿಯಾದಿಗಳನ್ನು ಮಾಡಿದ ಅದು ಕೂಡ ಸತ್ಯವೇ ಆಗಿದೆ. ಅದರಿಂದ ದೇವರ ವ್ಯಾಪಾರಗಳು ಎಲ್ಲವೂ ಕೂಡ ಸತ್ಯವೇ ಹೊರತು ಸುಳ್ಳಲ್ಲ. ಹಾಗೆ ಅಂತ ಎಂ ಮಹಿಮಾದೀನಾಂ ಸತ್ಯತ್ವ ಉಪಪಾದಿಕ ಅಂತ ನಮಿತ್ಯ ತಮ್ಮ ಮಹಿಮಾನಂ ಅಂತ ಮಹಿಮೋಪೇತನಾದ ಪರಮಾತ್ಮನನ್ನ ವಿಪ್ರರಾಜ್ಯೇ, ವಿಪ್ರರಾಜ್ಯ ರೂಪವಾದ ಯಜ್ಞೇಶು ಅಂತ. ವಿಪ್ರರಾಜ್ಯ ಅಂದ್ರೆ ವಿಪ್ರ ಪ್ರಧಾನವಾಗಿ ಇರತಕ್ಕವರು. ಬ್ರಾಹ್ಮಣರ ಪ್ರಾಧಾನ್ಯತೆ ಎಲ್ಲಿ ಬರ್ತದೆ? ಯಜ್ಞಯಾಗಾದಿಗಳಲ್ಲೇ ಬರ್ತದೆ. ಹೌದಾನೆ? ಬ್ರಾಹ್ಮಣರಿಲ್ಲದೆ ಯಜ್ಞಯಾಗಾದಿಗಳು ನಡೆಯೋದಿಲ್ಲ ನೋಡಿ. ಆತರ ವಿಪ್ರ ಪ್ರಧಾನೇಶು ಯಜ್ಞೇಶು ಶವಃ ಸುಖಮುದ್ದೇಶ್ಯ ಸ್ತೌಮಿ. ಯಜ್ಞಯಾಗಾದಿಗಳಲ್ಲಿ ಪರಮಾತ್ಮನನ್ನ ಕುರಿತು ನಾನು ಸ್ತೋತ್ರವನ್ನ ಮಾಡುತ್ತೇನೆ. ಆರಾಧನೆಯನ್ನ, ಯಜ್ಞಯಾಗಾದಿ ಆರಾಧನೆಗಳನ್ನೆಲ್ಲ ಮಾಡುತ್ತಾ ಅಲ್ಲಿ ಪರಮಾತ್ಮನನ್ನ ನಾನು ಸ್ತೋತ್ರ ಮಾಡ್ತೇನೆ ಅಂತ ಅರ್ಥ. ಎಂ ಮಹಿಮಾದೀನ ಸತ್ಯತ್ವ ಉಪಪಾದಿಕ. ಇದು ಕೂಡ ಪರಮಾತ್ಮನ ಮಹಿಮೆಗಳು ಅದು ಸತ್ಯ ಅಂತ ಉಪಪಾದನೆ ಮಾಡತಕ್ಕ, ತಿಳಿಸಿಕೊಡತಕ್ಕ ಪ್ರಮಾಣಗಳು ಅಂತ ಅರ್ಥ. ನೋಡಿ, ನಮಗೆ ಸುಖ ಬೇಕು ಅಂದ್ರೆ ಏನ್ ಮಾಡಬೇಕು? ಪರಮಾತ್ಮನನ್ನೇ ಸ್ತೋತ್ರಾದಿಗಳನ್ನ ಮಾಡಬೇಕು. ಯಜ್ಞಯಾಗಾದಿಗಳು ಮಾಡಬೇಕು, ಸ್ತೋತ್ರಾದಿಗಳನ್ನು ಮಾಡಬೇಕು. ಯಾಕೆ? ನಮಗೆ ಸುಖ ಕೊಡುವವ ದೇವರೇ. ಹಾಗೆ ಅದರಿಂದ ನಾವು ಸುಖವನ್ನ ಎಲ್ಲೋ ಹಣ ಕಾಸು ಬಾಹ್ಯ ಪದಾರ್ಥದಲ್ಲಿ ಹುಡುಕಿ ಉಪಯೋಗ ಇಲ್ಲ. ಆ ಹೃದಯ ಗುಹಾದಲ್ಲಿ ಇರತಕ್ಕ ಪರಮಾತ್ಮನೇ ನಮಗೆ ಸಂತೋಷವನ್ನು ಕೊಡ್ತಾನೆ ಅಂತ ಅರ್ಥ. ಇನ್ನು ಸತ್ಯ ವಿಷ್ಣೋರ್ಗುಣ ಸರ್ವೇ ಸತ್ಯ ಜೀವೇಶಯೋರ್ಭಿದ ಸತ್ಯ ಮಿಥೋ ಜೀವಭೇದ ಸತ್ಯಂ ಚ ಜಗದೀದೃಶಂ. ವಿಷ್ಣೋ ಸರ್ವೇ, ಪರಮಾತ್ಮನ ಎಲ್ಲಾ ಗುಣಗಳು ಯಾವುದು? ಜ್ಞಾನ, ಆನಂದ, ಬಲ ಮುಂತಾದ ಎಲ್ಲಾ ಗುಣಗಳು ಕೂಡ ಸತ್ಯ. ಪರಮಾತ್ಮನ ಗುಣಗಳು ಸತ್ಯವೇ ಅಂತ ಈ ಪ್ರಮಾಣ ತಿಳಿಸಿಕೊಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಸತ್ಯ ಜೀವೇಶಯೋರ್ಭಿದ, ಜೀವ ಮತ್ತು ಈಶ್ವರನ ಭೇದ ಏನಿದೆ ಅದು ಕೂಡ ಸತ್ಯ ಅಂತ ಹೇಳ್ತಾ, ಸತ್ಯೋ ಮಿಥೋ ಜೀವಭೇದ. ಮಿಥ ಅಂದ್ರೆ ಪರಸ್ಪರ ಅಂತ ಅರ್ಥ. ಪರಸ್ಪರ ಜೀವರಲ್ಲಿ ಇರತಕ್ಕ ಭೇದವೂ ಸತ್ಯ. ನೋಡಿ, ಜೀವೇಶ್ವರ ಭೇದ ಸತ್ಯ, ಪರಸ್ಪರ ಜೀವರಲ್ಲಿ ಇರತಕ್ಕ ಭೇದವೂ ಕೂಡ ಸತ್ಯ. ಸತ್ಯಂ ಚ ಜಗದೀದೃಶಂ. ಈ ಕಾಣ್ತಾ ಇರುವ ಈ ಜಗತ್ತು ಕೂಡ, ಪ್ರತ್ಯಕ್ಷ ಸಿದ್ಧವಾದ ಈ ಜಗತ್ತು ಕೂಡ ಸತ್ಯವೇ ಆಗಿದೆ. ಹಾಗೆಂತ ಅದರಿಂದ ಈ ಪ್ರಮಾಣ ಎಷ್ಟು ಸ್ಪಷ್ಟ ಇದೆ ನೋಡಿ. ಜಗತ್ತು ಸತ್ಯ, ಪಂಚಭೇದವೂ ಸತ್ಯ, ವಿಷ್ಣುವಿನ ಗುಣಗಳು ಸತ್ಯ, ವಿಷ್ಣು ಬೇರೆ ಜೀವ ಬೇರೆ. ಕೆಲವರು
ಆ ಮಾಯಾವಾದದಲ್ಲಿ ಹೀಗೆ ಇದೆ. ವಾಸ್ತವಿಕವಾಗಿ ಇರೋದು ಬ್ರಹ್ಮನೇ, ಅವನೇ ಜೀವನಾಗಿ ಕಾಣಿಸ್ಕೋತಾನೆ ಹಾಗೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಅವರು. ವಾಸ್ತವಿಕವಾಗಿ ಬ್ರಹ್ಮ ಪ್ಲಸ್ ಅಜ್ಞಾನ ಎರಡು ಸೇರಿಕೊಂಡ್ರೆ ಅವನು ಜೀವ ಅಂತ ಆಗ್ಬಿಡ್ತಾನೆ. ಜೀವ ಅಂತ ಸೆಪರೇಟ್ ಎಂಟಿಟಿ ಅಂತ ಹೇಳೋದಿಲ್ಲ. ಆದರೆ ವೇದದಲ್ಲಿ ಏನಿದೆ ನೋಡಿ, 3 ಎಂಟಿಟಿ ಇದೆ: ಈಶ್ವರ, ಜೀವ, ಜಡ ಹಾಗೆ ಅಂತ. ಈಶ್ವರ, ಜೀವ, ಜಡ ಅಂತ 3 ಎಂಟಿಟಿ ಇದು ವೇದದಲ್ಲಿ. ಈಗ ಅದನ್ನ ಹೇಳಿದ್ದು ನೋಡಿ, ಈಶ್ವರ ಪರಮಾತ್ಮನ ಗುಣಗಳು ಸತ್ಯ, ಅವನು ಬೇರೆ. ಜೀವೇಶರಲ್ಲಿ ಭೇದ ಇದೆ, ಅದು ಸತ್ಯ. ಪರಸ್ಪರ ಜೀವರಲ್ಲಿ ಭೇದ ಇದೆ, ಅದು ಸತ್ಯ. ಜಡಭೂತವಾದ ಈ ಜಗತ್ತು ಸತ್ಯವಾಗಿದೆ ಹಾಗೆ ಅಂತ ಇಷ್ಟು ನಮಗೆ ಸ್ಪಷ್ಟ ಕೊಟ್ರೆ, ಮಾಯಾಮತದ ಪ್ರಕಾರ ನೋಡಿ, ಬ್ರಹ್ಮ ಪ್ಲಸ್ ಅಜ್ಞಾನ ಎರಡು ಸೇರಿದ್ದೇ ಜೀವ. ಸೊ ಜೀವ ಅಂದ್ರೆ ಯಾರು? ಅವನು ಬ್ರಹ್ಮನೇ, ಅವನ ಜೊತೆಗೆ ಅಜ್ಞಾನ ಸೇರಿದೆ. ಶಾಸ್ತ್ರ ವಿಚಾರ ಮಾಡಿ, ಕರ್ಮಾಚರಣೆ ಮಾಡಿ, ಜ್ಞಾನ ಭಕ್ತಿಯಾದಿಗಳನ್ನೆಲ್ಲ ಬೆಳೆಸಿಕೊಂಡು ಆ ಅಜ್ಞಾನ ಹೋಯಿತು ಅಂತಾದರೆ, ಬ್ರಹ್ಮ ಅಪರೋಕ್ಷ ಆಗಿ ಅಜ್ಞಾನ ಹೋಯಿತು ಅಂತಾದರೆ ಉಳಿದದ್ದು ಯಾವುದು? ಬ್ರಹ್ಮ ಒಬ್ಬನೇ ಹಾಗೆ ಅಂತ ಅವರ ವ್ಯಾಖ್ಯಾನ. ಆದ್ರೆ ನೋಡಿ, ಜೀವ ಅಂತ ಒಂದು ಸೆಪರೇಟ್ ಎಂಟಿಟಿನೇ ಇಲ್ಲ ಅಂತಾರೆ ಅವರು. ಆದ್ರೆ ಅದು ಸರಿಯಲ್ಲ ನೋಡಿ. ಸತ್ಯ ಜೀವೇಶಯೋರ್ ಭೇದ, ಜೀವನಿಗೆ ಈಶ್ವನಿಗೆ ಇರತಕ್ಕ ಭೇದ ಸತ್ಯ ಅಂತ ಆದ ಮೇಲೆ ಬ್ರಹ್ಮನೇ ಜೀವ ಅಂತ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಬ್ರಹ್ಮ ಪ್ಲಸ್ ಅಜ್ಞಾನ ಜೀವ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ? ಸಾಧ್ಯ ಇಲ್ಲ. ಅದು ಈ ವೇದವಾಕ್ಯಕ್ಕೆ ವಿರುದ್ಧವಾದದ್ದು ಹಾಗೆ. ಅದೇ ತರ ಸತ್ಯೋ ಮಿಥೋ ಜೀವಭೇದ. ಮಿಥ ಅಂದ್ರೆ ಪರಸ್ಪರ, ಒಂದು ಜೀವನಿಗೆ ಇನ್ನೊಂದು ಜೀವನಿಗೆ ಇರುವ ಭೇದ ಸತ್ಯ ಅಂತ ಆದ ಮೇಲೆ ಸುಳ್ಳಾಗಿದ್ರೆ ಭೇದ ಹೆಂಗಾಗ್ಲಿಕ್ಕೆ ಸಾಧ್ಯ? ಸುಳ್ಳಾಗಿದ್ರೆ ಭೇದ ಬರೋದಿಲ್ಲ. ಅದರಿಂದ ಜೀವರು ಸತ್ಯ, ಜೀವ ಅಂತ ಸೆಪರೇಟ್ ಎಂಟಿಟಿ ಇದ್ದಾರೆ, ಅವರ ಪರಸ್ಪರ ಮಧ್ಯದಲ್ಲಿ ಇರುವ ಭೇದವೂ ಕೂಡ ಸತ್ಯ ಅಂತ ಈ ವೇದವಾಕ್ಯ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಮತ್ತು ಪ್ರತ್ಯಕ್ಷವಾಗಿ ಕಾಣತಕ್ಕ ಈ ಜಗತ್ತು ಸುಳ್ಳು ಅಂತಾರೆ ಮಾಯಾಮತದಲ್ಲಿ. ಅದು ಕೂಡ ಸರಿಯಲ್ಲ ನೋಡಿ. ವೇದ ಹೇಳ್ತಾ ಇದೆ, ಸತ್ಯಂ ಚ ಜಗದೀದೃಶಂ, ಸತ್ಯಭೂತವಾದ ಈ ಜಗತ್ತು ಸತ್ಯವೇ ಹಾಗೆ. ಅಸತ್ಯ ಸ್ವಗತೋ ಭೇದೋ ವಿಷ್ಣೋರ್ನಾನ್ಯತ್ ಅಸತ್ಯಕಂ, ಜಗತ್ ಪ್ರವಾಹ ಸತ್ಯ ಅಯಂ ಪಂಚಭೇದ ಸಮನ್ವಿತಃ. ಅಷ್ಟು ಮಾತ್ರ ಅಲ್ಲ, ಅಸತ್ಯ ಸ್ವಗತಃ ಭೇದ. ಪರಮಾತ್ಮನ ಗುಣ, ಕರ್ಮ, ಅವತಾರ ರೂಪಗಳು ಅಂತ ಏನಿದೆ ಅದರಲ್ಲಿ ಪರಸ್ಪರ ಭೇದ ಇಲ್ಲ. ಅಸತ್ಯ ಸ್ವಗತಃ, ಸ್ವಗತ ಅಂದ್ರೆ ಪರಮಾತ್ಮನಲ್ಲೇ ಇರತಕ್ಕ ಭೇದಗಳು, ಪರಮಾತ್ಮನ ರೂಪಗಳು, ಪರಮಾತ್ಮನ ಅವಯವಗಳು, ಪರಮಾತ್ಮನ ಕರ್ಮಗಳು, ಪರಮಾತ್ಮ ಆಯುಧಗಳು, ಇದರಲ್ಲಿ ಪರಸ್ಪರ ಭೇದ ಇಲ್ಲ. ವಿಷ್ಣೋಹೋ ಸ್ವಗತೋ ಭೇದೋ ವಿಷ್ಣೋಹೋ ಅಂತ ಅಲ್ಲಿ ಒಟ್ಟಿಗೆ ಓದ್ಕೋಬೇಕು. ನಾನ್ಯತ್ ಅಸತ್ಯಕಂ, ಅನ್ಯತ್ ಈ ಜಗತ್ತು ಅಸತ್ಯಕಂ ನ, ಮಿಥ್ಯಾಭೂತವಾದದ್ದು ಅಂತ ಇಲ್ಲ. ನೋಡಿ ಎಷ್ಟು ಸ್ಪಷ್ಟ ಹೇಳ್ತಾ ಇದ್ದಾರೆ ನೋಡಿ. ನಾನ್ಯತ್ ಅಸತ್ಯಕಂ, ಈ ಜಗತ್ತು ಸುಳ್ಳು ಅಂತ ಅಲ್ಲ, ಅಂದ್ರೆ ಸತ್ಯಭೂತವಾದದ್ದು ಅಂತ ಅರ್ಥ. ಜಗತ್ ಪ್ರವಾಹ ಸತ್ಯ. ನೋಡಿ, ಒಂದು ಜಗತ್ತು ಪ್ರಳಯ ಕಾಲದಲ್ಲಿ ನಾಶ ಆಯಿತು, ಮತ್ತು ಅದೇ ರೀತಿಯಾಗಿ ಮತ್ತೊಂದು ಜಗತ್ತು ಮತ್ತೆ ಹುಟ್ಟಿ ಬರುತ್ತದೆ. ಅದರಿಂದ ಜಗತ್ತು ಪ್ರವಾಹ ಅಂತ ಕರಿತೀವಿ. ಗಂಗಾ ಪ್ರವಾಹ ಅಂದ್ರೆ ಏನು? ಒಂದು ಗಂಗೆಯ ನೀರಿನ ಹನಿ ಹೋದ ಕೂಡಲೇ ಮತ್ತೊಂದು ಹನಿ ಬರ್ತಾನೇ ಇರ್ತದೆ ನೋಡಿ. ಅದೇ ತರ ಒಂದು ಜಗತ್ತು ಹೋದ ಮೇಲೆ ಮತ್ತೊಂದು ಬರ್ತದೆ. ಮಳೆ ಹನಿ ಬರ್ತಾನೇ ಇದೆ ನೋಡಿ, ಮಳೆಯ ಪ್ರವಾಹ ಅಂತ ಹೇಳ್ತೀವಿ ಅದನ್ನೇ. ಮಳೆ ಹನಿ ಬರ್ತಾನೇ ಇರ್ತದೆ, ಒಂದಾದ ಮೇಲೆ ಒಂದು. ಅದೇ ತರ ಒಂದು ಜಗತ್ತು ಹೋದ ಮೇಲೆ ಮತ್ತೊಂದು ಜಗತ್ತು ಬರ್ತಾ ಇದೆ, ಅದು ಸತ್ಯವೇ ಹಾಗೆ. ಅಯಂ ಪಂಚಭೇದ ಸಮನ್ವಿತ ಅಂತ ಹೇಳ್ತಾರೆ. ಪಂಚಭೇದ ಸಮನ್ವಿತ, ಪಂಚಭಿಃ ಭೇದೈಃ ಸಮನ್ವಿತ ಅಯಂ ಜಗತ್ ಪ್ರವಾಹ. ಜಗತಾಂ ಅತೀತ ಅನಾಗತ ಜಗತಾಂ ಪ್ರವಾಹ. ಹಿಂದೆ ಎಷ್ಟೋ ಜಗತ್ತು ಹೋಗಿದೆ, ಮುಂದೆ ಬರ್ಲಿಕ್ಕಿದೆ, ಪ್ರವಾಹ ರೂಪದಲ್ಲಿ ಇದೆ. ವರ್ತಮಾನವಾದ ಜಗತ್ತು, ಈಗ ಇರತಕ್ಕ ಜಗತ್ತು, ಎಲ್ಲವೂ ಕೂಡ ಪಂಚಭೇದದಿಂದ ಕೂಡಿದೆ ಅಂತ ಒಟ್ಟು. ಅಲ್ಲ, ಭೇದಗಳು 5 ಇರೋದ? ಭೇದಗಳು ಅನಂತ ಇದೆ ನೋಡಿ. ಒಂದೊಂದು ಜೀವರಲ್ಲಿ ಇರುವ ಭೇದ ಬೇರೆ ಬೇರೆ ಅಂತ ಆದ ಮೇಲೆ
ಎಷ್ಟು ಜೀವರಾಶಿಗಳಿದ್ದಾರೆ? ಅನಂತ ಜೀವರಾಶಿಗಳು. ಮತ್ತೆ ಭೇದ ಎಷ್ಟು? ಅನಂತ ಭೇದ. ಒಂದು ಜೀವ ಅಂತ ತೆಗೆದುಕೊಂಡ್ರೇನೆ ಅನಂತ ಇದೆ. ಇನ್ನು ಜಡಗಳು ತೆಗೆದುಕೊಂಡ್ರೆ ಅದು ಅಪಾರ ಇದೆ. ಅದರಿಂದ ನೀವು 5 ಅಂತ ಹೇಗೆ ಹೇಳ್ತೀರಿ ಅಂತ ಒಂದು ಪ್ರಶ್ನೆ. ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಭೇದಾನಾಂ ಅನಂತತ್ವೇಪಿ, ಯದ್ಯಪಿ ಭೇದಗಳು ಅನಂತ ಆದರೂ ಕೂಡ ರಾಶಿಯಪೇಕ್ಷೆಯ ಪಂಚಭೇದ ಸಮನ್ವಿತಂ ಇತ್ಯುಕ್ತಂ. ಆ ರಾಶಿ, ಆ ಒಂದು ಗುಂಪು ಮಾಡಿ ಇಟ್ಟಿದ್ದೀವಿ. ಪರಸ್ಪರ ಜೀವರಲ್ಲಿ ಇರುವ ಭೇದಗಳು ಅಂತ ಅದು ಒಂದು ಗುಂಪು ಮಾಡಿರೋದು ಹೊರತು ಬಿಡಿ ಬಿಡಿಯಾಗಿ ಲೆಕ್ಕ ಮಾಡ್ತಾ ಹೋದರೆ ಅದು ಅನಂತವೇ ಇರುತ್ತದೆ. ಈಗ ನೋಡಿ, ಒಂದು ಅನ್ನ ಅಂತ ತೆಗೆದುಕೊಳ್ತೀವಿ, ಅನ್ನದ ರಾಶಿ ಅಂತ ಹೇಳ್ತೀವಿ. ಅದನ್ನ ಅನ್ನ ಅಂತಾನೆ ಕರೆಯೋದು. ಒಂದೊಂದೇ ಅವುಗಳನ್ನ ಅನ್ನ ಅನ್ನ ಅಂತ ಕರಿತಾ ಹೋಗ್ತೀವಾ? ಇಲ್ಲ. ಅನ್ನ ಅಂದ್ರೆ ಆ ರಾಶಿ, ಆ ಅನ್ನದ ರಾಶಿಗೆ ಅನ್ನ ಅಂತ ಹೆಂಗ್ ಕರಿತೀವೋ ಅದೇ ತರ ಭೇದಗಳ ರಾಶಿಯನ್ನ ಒಟ್ಟು ಜೀವ ಭೇದ ಅಂತ ಕರಿತೀವಿ ಅಂತ ಆ ತರ. ಅದೇ ತರ ಪರಸ್ಪರ ಜಡದಲ್ಲಿ ಇರುವ ಭೇದವೂ ಕೂಡ ಅನಂತನೇ. ಯಾಕೆ? ಅನಂತ ಪದಾರ್ಥಗಳು ಇದೆ. ಅದರಿಂದ ಅಲ್ಲೂ ಕೂಡ ಅಷ್ಟೇ. ಆ ರಾಶಿಯನ್ನ ಇಟ್ಟುಕೊಂಡು ನಾವು ಆ ಗುಂಪನ್ನು ಇಟ್ಟುಕೊಂಡು ಹೇಳಿದ್ದು ಜೀವರಲ್ಲಿ ಭೇದ ಅಂತ, ಜಡದಲ್ಲಿ ಭೇದ ಹಾಗೆ ಅಂತ. ಹೊರತು ಪಂಚಭೇದ ಅಂದ್ರೆ ಲಿಟ್ರಲಿ 5 ಭೇದಗಳು ಜಗತ್ತಿನಲ್ಲಿ ಇದೆ ಅಂತ ಆ ಅರ್ಥ ಇಲ್ಲ. ಪಂಚಭೇದದಿಂದ ಕೂಡಿದ ಈ ಜಗತ್ತು, ಅದರಲ್ಲಿ ಅವಾಂತರ ಭೇದಗಳು ತುಂಬಾ ಇದೆ ಅಂತ ಒಟ್ಟು. ಜೀವೇಶಯೋರ್ಭಿಧಾ ಚೈವ ಜೀವಭೇದ ಪರಸ್ಪರಂ ಜಡೇಶಯೋರ್ಜಡಾನಾಂಚ ಜಡಜೀವಭಿಧಾ ತಥಾ ಪಂಚಭೇದ ಇಮೇ ನಿತ್ಯಾಃ ಸರ್ವಾವಸ್ಥಾಸು ಸರ್ವಶಃ ಮುಕ್ತಾನಾಂ ಚ ನ ಹೀಯಂತೆ ತಾರತಮ್ಯಂ ಚ ಸರ್ವದಾ. ಯಾವುದು ಪಂಚಭೇದ ಹಾಗೆಂದ್ರೆ ಜೀವೇಶಯೋರ್ಭಿದ, ಜೀವ ಮತ್ತು ಈಶ್ವರ ಭೇದ, ಜೀವ ಭೇದ ಪರಸ್ಪರ ಜೀವರಲ್ಲಿರತಕ್ಕ ಭೇದ, ಜಡೇಶಯೋರ್ ಜಡ ಮತ್ತು ಈಶನಲ್ಲಿ, ಮತ್ತು ಜಡ ಮತ್ತು ಈಶನಲ್ಲಿ, ಮತ್ತು ಜಡ ಜೀವ ಭಿದ, ಜಡಕ್ಕೂ ಜೀವಕ್ಕೂ ಇರುವ ಭೇದ ಅಂತ ಪಂಚಭೇದಗಳು. ಪಂಚಭೇದ ಇಮೆ, ಈ ಪಂಚಭೇದಗಳು ನಿತ್ಯಾಹ, ಇದು ನಿತ್ಯವಾದದ್ದು. ಇದು ಎಂದಿಗೂ ಸಂಸಾರಾವಸ್ಥೆಯಲ್ಲಿ ಆಗಲಿ ಮೋಕ್ಷದಲ್ಲಿ ಆಗಲಿ ಇದು ಹೋಗೋದಿಲ್ಲ. ಸರ್ವಾವಸ್ಥಾಸು ಸರ್ವಶಃ, ಯಾವುದೇ ಅವಸ್ಥೆಯಲ್ಲಿ ಇರಲಿ, ಎಲ್ಲೇ ಇರಲಿ, ಹೇಗೆ ಇರಲಿ, ಈ ಪಂಚಭೇದ ನಿತ್ಯ. ಮುಕ್ತಾನಾಂಚನ ಹೀಯಂತೆ, ಮೋಕ್ಷವನ್ನು ಹೊಂದಿದ ಮೇಲೂ ಕೂಡ ಇದು ನಾಶ ಹೊಂದೋದಿಲ್ಲ. ತಾರತಮ್ಯಂಚ ಸರ್ವದಾ, ಜೀವರಲ್ಲಿ ತಾರತಮ್ಯ ಎಂಬುದು ಅದು ಮೋಕ್ಷದಲ್ಲೂ ಇದ್ದೇ ಇರುತ್ತದೆ. ಸಂಸಾರಾವಸ್ಥೆಯಲ್ಲೂ ಇರುತ್ತದೆ, ಮೋಕ್ಷಾವಸ್ಥೆಯಲ್ಲೂ ಕೂಡ ಇರುತ್ತದೆ ಅಂತ. ತಾರತಮ್ಯವೂ ಕೂಡ ಇದ್ದೇ ಇರುತ್ತದೆ ಅಂತ ಒಟ್ಟು. ಕ್ಷಿತಿಪಾ ಮನುಷ್ಯ ಗಂಧರ್ವಾಃ ದೈವಾಶ್ಚ ಪಿತರಶ್ಚಿರಾಃ ಆಜಾನಜಾಃ ಕರ್ಮಜಾಶ್ಚ ದೇವಾ ಇಂದ್ರಃ ಪುರಂದರಃ. ತಾರತಮ್ಯ ಎಲ್ಲಿಂದ ಪ್ರಾರಂಭವಾಗ್ತದೆ, ಎಲ್ಲಿ ತನಕ ಮುಗೀತದೆ ಹಾಗೆಂಬುದನ್ನ ಇಲ್ಲಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಕ್ತ ತಾರತಮ್ಯಮೇವ ದರ್ಶಯತಿ, ಮೋಕ್ಷದಲ್ಲಿ ಇರತಕ್ಕ ತಾರತಮ್ಯವನ್ನೇ ತೋರಿಸಿಕೊಡ್ತಾ ಇದ್ದಾರೆ ಹಾಗೆ ಅಂತ. ಅತ್ರ ಕ್ಷಿತಿಪಾ ಹಾಗೆಂದ್ರೆ ರಾಜರು ಅಂತ ಅರ್ಥ. ಆ ಕ್ಷಿತಿಪಾ ಎಂಬುದರಲ್ಲಿ ಎಲ್ಲವರನ್ನೂ ಇಟ್ಕೋಬೇಕು. ಮನುಷ್ಯೇಶು ಉತ್ತಮ ಚಕ್ರವರ್ತಿನಃ, ಮನುಷ್ಯ ಚಕ್ರವರ್ತಿಗಳು. ಕ್ಷಿತಿಪಾಪದೇನೈವ ಮನುಷ್ಯೋತ್ತಮಾನಾಂ ಸಂಗ್ರಹ, ಮನುಷ್ಯೋತ್ತಮರು ಎಲ್ಲರನ್ನ ಇಟ್ಕೋಬೇಕಂತ ವಾದಿರಾಜ ಸ್ವಾಮಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ದೇವಾಹ ಅಂದ್ರೆ ದೇವಗಂಧರ್ವರು, ಪಿತರಹ ಪಿತೃಗಣಾಹ, ಚಿರಾಹ ಅಂದ್ರೆ ಪಿತೃಗಣೇಶು ಉತ್ತಮಾಹ ಪಿತರಹ ಅಂತ ಅರ್ಥ. ಅವ್ರನ್ನ ಚಿರಪಿತೃಗಳು ಅಂತ ಕರಿತೀವಿ. ಸಾಮಾನ್ಯ ಪಿತೃಭ್ಯ ಪೂರ್ವಮೇವ ಸೃಷ್ಟತ್ವಾತ್ ಚಿರಾ ಇತ್ಯುಚ್ಯಂತೆ. ಸಾಮಾನ್ಯ ಪಿತೃ ದೇವತೆಗಳಿಗಿಂತ ಇವರು ಮೊದಲೇ ಹುಟ್ಟಿದ್ದಾರೆ, ಅದರಿಂದ ಇವರನ್ನ ಚಿರಪಿತೃಗಳು ಅಂತ ಕರಿತೀವಿ. ಗಂಧರ್ವೇಶು ದ್ವೈವಿಧ್ಯವತ್, ಗಂಧರ್ವರಲ್ಲಿ ಹೇಗೆ 2 ಭಾಗ ಇದೆಯೋ, ದೇವಗಂಧರ್ವರು ಮನುಷ್ಯ ಗಂಧರ್ವರು ಅಂತ, ಪಿತೃಗಳಲ್ಲೂ ಕೂಡ 2, ಸಾಮಾನ್ಯ ಪಿತೃಗಳು ಚಿರಪಿತೃಗಳು ಹಾಗೆ ಅಂತ. ಇದಾದ ಮೇಲೆ ಆಜಾನಜಾಹ ಅಂದ್ರೆ ಜನನಮಾರಭ್ಯ ದೇವತ್ವೇನ ಜಾತಃ, ಹುಟ್ಟಿದಾಗಿಂದಲೇ ದೇವತೆಗಳಾಗಿಯೇ ಹುಟ್ಟಿದವರು, ಅವರನ್ನ ಆಜಾನಜರು ಅಂತ ಹೇಳ್ತೀವಿ. ದೇವಪುತ್ರತ್ವಾದೇವ ದೇವಾಹ ಜಯಂತ್ಯಾದ್ಯಾಹ, ದೇವತೆಗಳ ಮಕ್ಕಳಾಗಿ ಹುಟ್ಟಿರ್ತಾರೆ ನೋಡಿ. ಜಯಂತ ಮುಂತಾದವರೆಲ್ಲ ಅಜಾನಜರು, ಹುಟ್ಟಿದಾಗಲೇ ದೇವತೆಗಳಾಗಿ ಹುಟ್ಟಿದವರು. ಇನ್ನು ಕೆಲವರು ಕರ್ಮಜಾಹ ಅಂದ್ರೆ ಕರ್ಮಣಾ ದೇವತ್ವಂ ಪ್ರಾಪ್ತಾಹ,
ಪೃಥುವಾದ್ಯಾಹ ಅಂತ ಬರೀತಾರೆ ನೋಡಿ ವಾದರಾಜ ಸ್ವಾಮಿ. ಪೃಥು ಮೊದಲಾದವರು ಕರ್ಮ ಮಾಡಿ ಪ್ರಹ್ಲಾದರಾಜರು ಎಲ್ಲ ಆ ಕ್ಯಾಟಗರಿಲಿ ಬರ್ತಾರೆ. ಕರ್ಮಜ ದೇವತೆಗಳು ಕರ್ಮ ಮಾಡಿ ದೇವತಾ ಪದವಿಯನ್ನ ಪಡೆದವರು, ವೇದೋಕ್ತ ಕರ್ಮಗಳನ್ನು ಮಾಡಿ ದೇವತಾ ಪದವಿಯನ್ನ ಪಡೆದವರು. ಇನ್ನು ದೇವಾಹ ದೇವೇಭ್ಯ ಉತ್ಪತ್ತಿಂ ಕರ್ಮಚ ವಿನ ಸ್ವಭಾವೇನೈವ ದೇವಾಹ. ಇನ್ನು ದೇವತೆಗಳು ಅಂತ ಒಂದು ಕ್ಯಾಟಗರಿ ಇದೆ. ಅವ್ರು ಏನು ಅಂದ್ರೆ ದೇವತೆಗಳಿಂದ ಉತ್ಪತ್ತಿಯನ್ನ ಪಡೆದಿದ್ರಿಂದ ದೇವತೆಗಳಲ್ಲ, ಮತ್ತು ಕರ್ಮ ಮಾಡಿ ದೇವತೆಗಳಾದವರಲ್ಲ, ಮತ್ತು ಸ್ವಭಾವೇನೈವ ಸ್ವಾಭಾವಿಕವಾಗಿ ಅವರೆಲ್ಲರೂ ಕೂಡ ದೇವತೆಗಳು ಅಂತ ಒಟ್ಟು 3 ಕ್ಯಾಟಗರಿ ಇದ್ದ. ದೇವತೆಗಳು, ಆಜಾನಜರು, ಕರ್ಮಜರು ಅಂತ. ತಾರತಮ್ಯ ಗಣಾನ ಸ್ಪಷ್ಟಂ ಉಕ್ತ ದೇವೇಭ್ಯ ಅತಿರಿಕ್ತ ಶತಸ್ಥಾಹ ದೇವಾಹ. ಅದನ್ನು ಬಿಟ್ಟು ಇನ್ನು ಉಳಿದ 100 ದೇವತೆಗಳು ಶತಸ್ಥಾಹ ದೇವಾಹ, ಇಂದ್ರದೇವ ಗುರು ಬೃಹಸ್ಪತಿ ಹಾಗೆ ಅಂತಲ್ಲ, ಅವರು ಕೂಡ ಇದ್ದಾರೆ. ಇಂದ್ರ ಅಂದ್ರೆ ಯಾರು? ದೇವೇಂದ್ರ ಅಂತ ಅರ್ಥ, ಶತಕೃತ್. ಅಂದ್ರೆ ನೋಡಿ, ಇನ್ನೊಂದು ವರದರಾಜಿಯರ ವ್ಯಾಖ್ಯಾನದಲ್ಲಿ ಕರ್ಮಜೇಭ್ಯ ದೇವಾಹ ಉತ್ಕೃಷ್ಟ, ಆಜಾನಜರಿಗಿಂತ ಕರ್ಮಜರು ಕರ್ಮಜರಿಗಿಂತ ದೊಡ್ಡವರು ಆಜಾನಜರು, ಅವ್ರಿಗಿಂತಲೂ ಕೂಡ ದೇವತೆಗಳು ಉತ್ತಮರು ಅಂತ. ಆ ದೇವತೆಗಳು ಹೇಗೆ ಅಂದ್ರೆ ದೇವಶಬ್ದೇನ ಸೃಷ್ಟಿಯಾದೋ ದೇವತ್ವಂ ಗತಃ, ಸೃಷ್ಟಿಯ ಆದಿಯಲ್ಲೇ ಅವರು ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟಾಗಲೇ ಅವರು ದೇವತೆಗಳಾಗಿ ಬಂದಿರ್ತಾರೆ. ಅವರನ್ನೇ ತಾತ್ವಿಕ ದೇವತೆಗಳು ಅಂತ ಕರಿತೀವಿ. ಅವರು ಸೃಷ್ಟಿ ಆದಿಯಿಂದಲೇ ದೇವತೆಗಳಾಗಿಯೇ ಇದ್ದಾರೆ. ಇನ್ನು ಕೆಲವರು ದೇವತೆಗಳಲ್ಲಿ ಮಕ್ಕಳಾಗಿ ಹುಟ್ಟಿ ದೇವತಾ ಪದವಿಯನ್ನು ಪಡೆದಿದ್ದಾರೆ. ಇನ್ನು ಕೆಲವರು ಕರ್ಮವನ್ನ ಮಾಡಿ ದೇವತಾ ಪದವಿಯನ್ನ ಪಡೆದಿದ್ದಾರೆ. ಹಾಗೆ ದೇವೇಭ್ಯ ಪುರಂದರ ಉತ್ತಮ, ತಾತ್ವಿಕ ದೇವತೆಗಳಲ್ಲಿ ಇಂದ್ರದೇವರು ಉತ್ತಮರು ಅಂತ. ಇತರ ಇಂದ್ರ ವ್ಯಾವೃತ್ಯರ್ಥಂ ಪುರಂದರ ಇತಿ ಇಂದ್ರಸ್ಯ ವಿಶೇಷಣಂ ಇತಿ. ಅಂದ್ರೆ ಸೂರ್ಯ ಮುಂತಾದಿ ದೇವತೆಗಳನ್ನ ಕಂಪೇರ್ ಮಾಡಿದಾಗ ಇಂದ್ರದೇವರು ದೊಡ್ಡವರು ಅಂತ ಅರ್ಥ. ಇದೇ ನೋಡಿ ತಾರತಮ್ಯ ಕ್ರಮ ಇದು. ತಾರತಮ್ಯ ಏನು ಹೇಳಿದಂಗೆ ಆಯಿತು. ಮನುಷ್ಯೋತ್ತಮರು, ಅವರ ಮೇಲೆ ಮನುಷ್ಯ ಚಕ್ರವರ್ತಿಗಳು, ಅವರಲ್ಲಿ ಮೇಲೆ ಮನುಷ್ಯ ಗಂಧರ್ವರು, ದೇವಗಂಧರ್ವರು, ಪಿತೃಗಳು, ಚಿರಪಿತೃಗಳು, ಆಜಾನಜರು, ಕರ್ಮಜರು, ದೇವತೆಗಳು ಹಾಗೆ. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಅನಾಖ್ಯಾತ ದೇವತಾಸ್ತು ಜಾತ ದೇವಕುಲೇಚಯ, ದೇವಕುಲದಲ್ಲಿ ಹುಟ್ಟಿರ್ತಾರೆ, ಅವ್ರನ್ನೇ ಆಜಾನಜ ದೇವತೆಗಳು ಅಂತ ಕರಿತೀವಿ. ತಾಭ್ಯ ಅಗ್ರ್ಯಾಹ ಕರ್ಮ ದೇವತಾ, ಅವರಿಗಿಂತ ದೊಡ್ಡವರು ಕರ್ಮ ದೇವತೆಗಳು ಅಂತ. ಅದರಿಂದ ತಾರತಮ್ಯ ಹೇಗೆ? ಚಿರಪಿತೃಗಳು, ತದನಂತರ ಆಜಾನಜ ದೇವತೆಗಳು, ಅವರಿಗಿಂತ ದೊಡ್ಡವರು ಕರ್ಮಜ ದೇವತೆಗಳು, ಅವರಿಗಿಂತ ದೇವತೆಗಳು ತಾತ್ವಿಕ ದೇವತೆಗಳು. ಆ ತಾತ್ವಿಕ ದೇವತೆಗಳಲ್ಲಿ ಉತ್ತಮರಾದವರು, ಸೂರ್ಯಾದಿಗಳಿಗಿಂತ ಉತ್ತಮರಾದವರು ಇಂದ್ರದೇವರು ಅಂತ. ಇಷ್ಟು ತಾರತಮ್ಯ ಕ್ರಮ ಇಲ್ಲಿ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಇನ್ನು ರುದ್ರ ಸರಸ್ವತಿ ವಾಯು ಮುಕ್ತ ಶತಗುಣೋತ್ತರಾ ಏಕೋ ಬ್ರಹ್ಮ ಚ ವಾಯುಶ್ಚ ವೀಂದ್ರೋ ರುದ್ರ ಸಮಸ್ತಥಾ
ಏಕೋ ರುದ್ರಸ್ತಥಾ ಶೇಷೋ ನ ಕಶ್ಚಿತ್ ವಾಯುನಾ ಸಮಃ. ಇನ್ನು ಇಂದ್ರದೇವರಿಗಿಂತ ದೊಡ್ಡವರು ರುದ್ರದೇವರು, ಅವರಿಗಿಂತಲೂ ಸರಸ್ವತಿ ಮತ್ತು ವಾಯುದೇವರು ದೊಡ್ಡವರು. ಮುಕ್ತಾಹ ಶತಗುಣೋತ್ತರಾಹ, ಇವರೆಲ್ಲ 100 ಪಟ್ಟು ಗುಣಗಳು ಉತ್ತಮರು ಅಂತ ಹೇಳ್ತಾ ಇದ್ದಾರೆ. ಏಕೋ ಬ್ರಹ್ಮಾಚ ವಾಯುಶ್ಚ, ಇಲ್ಲಿ ವಾಯುದೇವರನ್ನು ಹೇಳಿದ್ದಾರೆ, ಬ್ರಹ್ಮದೇವರನ್ನು ಹೇಳಿಲ್ಲ. ಹಾಗೆಂದ್ರೆ ಬ್ರಹ್ಮ ವಾಯು ಅವರು ಒಬ್ಬರೇ. ಹಾಗೆ ಅದೇ ತರ ವೀಂದ್ರ ರುದ್ರ ಸಮಸ್ತತ, ಗರುಡ ಮತ್ತು ರುದ್ರ ಅವರು ಕೂಡ ಒಬ್ಬರೇ. ಹಿಂದನೇ ಹೇಳಿದ್ದಾರೆ, ರುದ್ರದೇವರೇ ಶೇಷ ಪದವಿಗೂ ಬರ್ತಾರೆ. ಅದರಿಂದ ಗರುಡ ಶೇಷ ರುದ್ರ ಅವರೆಲ್ಲ ಒಂದೇ ಕಕ್ಷೆಯಲ್ಲಿ ಇರ್ತಾರೆ. ನೋಡಿ ಇಲ್ಲಿ ಬರೀತಾರೆ ನೋಡಿ, ಏಕೋ ರುದ್ರ ತಥಾ ಶೇಷ, ಮೊದಲು ರುದ್ರ ಪದವಿಯಲ್ಲಿ ಇದ್ದು ತದನಂತರ ಶೇಷ ಪದವಿಗೆ ಅವರು ಬರ್ತಾರೆ. ಹಾಗೆ ನ ಕಶ್ಚಿತ್ ವಾಯುನಾ ಸಮಃ, ಅವರೆಂದಿಗೂ ಕೂಡ ವಾಯುದೇವರ ಸಮನಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇವರಿಗೆ 100 ಪಟ್ಟು ಗುಣಗಳು ಜಾಸ್ತಿ ಅಂತ ಸಂಸಾರ ಅವಸ್ಥೆಯಲ್ಲಿ ಮಾತ್ರ ಅಲ್ಲ, ಮುಕ್ತಾಹ ಮೋಕ್ಷವನ್ನ ಪಡೆದ ಮೇಲೂ ಕೂಡ ಶತಗುಣೋತ್ತರಾಹ, ಮುಕ್ತಾಹ ಶತಗುಣೋತ್ತರ, ಮೋಕ್ಷವನ್ನ ಹೊಂದಿದ ಮೇಲೂ ಕೂಡ 100 ಗುಣಗಳು ಜಾಸ್ತಿ ಇರುತ್ತದೆ. ಹಾಗೆ ಅಂತ ಅದರಿಂದ ಇಲ್ಲಿ ಬ್ರಹ್ಮದೇವರ ತನಕ ತಾರತಮ್ಯವನ್ನ ಹೇಳಿದರು. ತದನಂತರ ಮುಕ್ತೇಶು ಶ್ರೀಸ್ತತಾ ವಾಯೋ ಸಹಸ್ರ ಗುಣಿತ ಗುಣೈ ತಥೋ ಅನಂತ ಗುಣೋ ವಿಷ್ಣು ನ ಕಶ್ಚಿತ್ ತತ್ಸಮಸ್ಸದಾ. ಮೋಕ್ಷದಲ್ಲೂ ಕೂಡ ವಾಯುದೇವರಿಗಿಂತ ಅಂದ್ರೆ ಬ್ರಹ್ಮದೇವರಿಗಿಂತ ಲಕ್ಷ್ಮೀದೇವಿ ಸಹಸ್ರ ಗುಣಿತ, 1000 ಗುಣಗಳು ಜಾಸ್ತಿ ಇದೆ. ಹಾಗೆಂತ ಆ ಲಕ್ಷ್ಮೀದೇವಿಗಿಂತ ತಥೋ ಅನಂತ ಗುಣ ವಿಷ್ಣು, ಅನಂತ ಪಟ್ಟು ಗುಣ ಉತ್ತಮನಾಗಿ ವಿಷ್ಣು ಇರ್ತಾನೆ. ನ ಕಶ್ಚಿತ್ ತತ್ಸಮಸ್ಸದಾ, ಅವನಿಗೆ ಸಮನಾಗಿ ವಿಷ್ಣುವಿಗೆ ಸಮನಾಗಿ ಯಾರೂ ಕೂಡ ಬರ್ಲಿಕ್ಕೆ ಇಲ್ಲ. ಹಾಗೆಂತ ಸದಾ ಸಂಸಾರೇ ಮುಕ್ತೌಚ ತಸ್ಯ ವಿಷ್ಣು ಸಮಃ ಅಧಿಕಃ ವಾ ನಾಸ್ತಿ, ಸಂಸಾರಾವಸ್ಥೆಯಲ್ಲೇ ಆಗಲಿ ಮೋಕ್ಷದಲ್ಲೇ ಆಗಲಿ ವಿಷ್ಣುವಿಗೆ ಸಮನಾಗಲಿ ಅಧಿಕರಾಗಲಿ ಯಾರೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇತ್ಯಾದಿ ವೇದ ವಾಕ್ಯಂ ವಿಷ್ಣೋರುತ್ಕರ್ಷಮೇವ ವಕ್ತ್ಯುಚ್ಚೈಃ ತಾತ್ಪರ್ಯ ಮಹದತ್ರೇಕ್ತಂ ಯೋಮಾಮಿತಿ ಸ್ವಯಂ ತೇನ. ನೋಡಿ, ಇದೆಲ್ಲ ತಾರತಮ್ಯವನ್ನ ವಿಷ್ಣು ಸರ್ವೋತ್ತಮತ್ವವನ್ನ ಹೇಳುವ ಅನೇಕ ವೇದವಾಕ್ಯಗಳು. ಇದೆಲ್ಲ ಈ ವೇದವಾಕ್ಯಗಳು ಏನ್ ಹೇಳ್ತದೆ? ವಿಷ್ಣೋಹೋ ಉತ್ಕರ್ಷಮೇವ, ವಿಷ್ಣುವಿನ ಉತ್ಕರ್ಷವನ್ನೇ ಹೇಳ್ತದೆ, ವಿಷ್ಣುವೇ ಸರ್ವೋತ್ತಮ ಅಂತ ಹೇಳ್ತದೆ. ಭಕ್ತಿ ಉಚ್ಚೈಹಿ, ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ. ತಾರತಮ್ಯ ಕ್ರಮ ಹೇಳಿ ತೋರಿಸಿದ್ರಿಂದ ನಮಗೆ ಆ ವಿಷ್ಣು ಸರ್ವೋತ್ತಮ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತದೆ ನೋಡಿ. ತಾತ್ಪರ್ಯಂ ಮಹದತ್ರ ಯುಕ್ತಂ ಯೋಮಾಮಿತಿ ಸ್ವಯಂ ತೇನ. ಮತ್ತು ಇದು ವೇದವಾಕ್ಯಕ್ಕೆ ತಾತ್ಪರ್ಯ ಇಲ್ಲೇ ಇದೆ ಎಂಬ ಅದನ್ನ ನಾವು ಹೆಂಗೆ ತಿಳ್ಕೊಳ್ಳೋದು? ಹಾಗೆಂದ್ರೆ ಪರಮಾತ್ಮ ಭಗವದ್ಗೀತೆಯಲ್ಲಿ ಸ್ಪಷ್ಟ ಹೇಳ್ತಾ ಇದ್ದಾನೆ ನೋಡಿ. ಯೋ ಮಾಮೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ. ನೋಡಿ, ಕ್ಷರ ಪುರುಷರು ಅಕ್ಷರ ಪುರುಷರು, ಶರೀರ ನಾಶ ಇರತಕ್ಕವರು ಬ್ರಹ್ಮಾದಿಗಳು ಕ್ಷರ ಪುರುಷರು, ಶರೀರ ನಾಶ ಇಲ್ಲದವಳು ಅಕ್ಷರ ಪುರುಷರು. ಯಾರು? ಲಕ್ಷ್ಮಿ. ಅವರಿಬ್ಬರಿಗಿಂತ ಕ್ಷರ ಪುರುಷರಿಗಿಂತ ಅಕ್ಷರ ಪುರುಷರಿಗಿಂತ ಉತ್ತಮನಾಗಿದ್ದಾನೆ ಪರಮಾತ್ಮ. ಅದರಿಂದ ಅವನಿಗೆ ಪುರುಷೋತ್ತಮ ಅಂತ ಹೆಸರು. ನಾನೇ ಪುರುಷೋತ್ತಮನಾಗಿದ್ದೇನೆ ಅಂತ ಪರಮಾತ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ಕೊಂಡಿದ್ದಾನೆ. ಅದರಿಂದ ಈ ವೇದವಾಕ್ಯಗಳಿಗೆ ತಾತ್ಪರ್ಯ ಇಲ್ಲೇ ಇದೆ, ವಿಷ್ಣು ಸರ್ವೋತ್ತಮವನ್ನು ಹೇಳುವುದರಲ್ಲೇ ಇದೆ ಎಂಬ ಅದನ್ನ ಭಗವದ್ಗೀತೆಯು ಕೂಡ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಅದರಿಂದ ತಾತ್ಪರ್ಯ ಇದೇ ತಾತ್ಪರ್ಯ ಅಂತ ನಾವು ವೇದಗಳ ತಾತ್ಪರ್ಯ ಇದೆ ಎಂಬ ಅದನ್ನ ನಾವು ಸ್ಪಷ್ಟ ಕಾಣಬಹುದು, ಅರ್ಥ ಮಾಡ್ಕೋಬಹುದು ಅಂತ ಒಟ್ಟು. ಭೂಮ್ನೋ ಜ್ಯಾಯಸ್ತ್ವಮಿತಿ ಹ್ಯುಕ್ತಂ ಸೂತ್ರೇಷು ನಿರ್ಣಯಾತ್ ತೇನ ತತ್ಪ್ರೀತ್ಯೈವ ಚ ಮೋಕ್ಷಃ ಪ್ರಾಪ್ಯಃ ತೇನೈವ ನಾನ್ಯೇನ. ಭಗವದ್ಗೀತೆಯ ವಾಕ್ಯವನ್ನು ಹೇಳಿದರು. ಇನ್ನು ಬ್ರಹ್ಮಸೂತ್ರಗಳ ವಿಚಾರವು ಕೂಡ, ಅಂದ್ರೆ ತಾತ್ಪರ್ಯ, ನಾವು ಒಂದು ವೇದವಾಕ್ಯದ ತಾತ್ಪರ್ಯ ಇಲ್ಲೇ ಅಂತ ತೀರ್ಮಾನ ಮಾಡೋದಕ್ಕೆ ಪುರಾಣಗಳ ಸೂತ್ರಗಳ ಅವಲಂಬಿಸಬೇಕು ನಾವು. ಅದಕ್ಕೆ ವೇದವಾಕ್ಯಗಳ ತಾತ್ಪರ್ಯ ಎಲ್ಲಿ ಎಂಬ ಅದನ್ನ ಸ್ಪಷ್ಟಪಡಿಸುವುದಕ್ಕಾಗಿ ಅದನ್ನು ತಿಳಿಸಿಕೊಡುವ ಸೂತ್ರವನ್ನು ಕೂಡ ಹೇಳ್ತಾ ಇದ್ದಾರೆ. ಬ್ರಹ್ಮಸೂತ್ರ
ಕರ್ತುಭಜ್ಯಾಯಸ್ತ್ವಂ ತಥಾ ಹಿ ದರ್ಶಯತಿ ಎಂಬ ಬ್ರಹ್ಮಸೂತ್ರದಲ್ಲಿ ಭೂಮ್ನಃ, ಭೂಮ್ನಃ ಅಂದ್ರೆ ಏನು? ಭೂಮಗುಣಸ್ಯ ಅಂದ್ರೆ ಸರ್ವಗುಣೇಶು ಶ್ರೇಷ್ಠತ್ವಂ ಉಕ್ತಂ. ಎಲ್ಲಾ ಗುಣಗಳು ಕೂಡ ತುಂಬಿ ಇರುವವನು, ಶ್ರೇಷ್ಠವಾದ ಗುಣಪೂರ್ಣನಾದವ ಅಂತ ಅರ್ಥ. ಪರಮಾತ್ಮನೇ ಹಾಗೆ ಅಂತ ಈ ರೀತಿಯಾಗಿ ವೇದವ್ಯಾಸರು ಕೂಡ ನಿರ್ಣಯ ಮಾಡಿ ಹೇಳಿದ್ದಾರೆ. ವೇದ ತಾತ್ಪರ್ಯ ವಿಷಯೇ ಪೂರ್ಣತ್ವಾತ್ ಪೂರ್ಣತ್ವ ಅಪರಪರ್ಯಾಯ ಸರ್ವೋತ್ತಮತ್ವ. ಪೂರ್ಣ ಅಂದ್ರೆ ಏನು? ಸರ್ವೋತ್ತಮ ಅಂತ ಅರ್ಥ. ಅದೇ ಅದು ಪರ್ಯಾಯ ಪದ. ಪೂರ್ಣತ್ವ ಅಂದ್ರೆ ಏನು? ಸರ್ವೋತ್ತಮತ್ವ. ಅದೇ ವೇದದ ತಾತ್ಪರ್ಯ ಹಾಗೆಂಬುದನ್ನ ವೇದವ್ಯಾಸರು ನಿರ್ಣಯ ಮಾಡಿ, ಏವಂ ವಿಷ್ಣೋ ಸರ್ವೋತ್ತಮತ್ವೇವ ಸರ್ವವೇದಾನ ಮಹಾತಾತ್ಪರ್ಯಮಸ್ತಿ. ವಿಷ್ಣುವಿನ ಸರ್ವೋತ್ತಮತ್ವವನ್ನು ಹೇಳುವುದರಲ್ಲೇ ಎಲ್ಲಾ ವೇದಗಳ ತಾತ್ಪರ್ಯ ಇದೆ ಎಂಬುದನ್ನ ಸ್ಮೃತಿ ಸೂತ್ರೇ, ಸ್ಮೃತಿ ಅಂದ್ರೆ ಮಹಾಭಾರತದ ವಾಕ್ಯದಿಂದಲೂ ಅಂದ್ರೆ ಭಗವದ್ಗೀತೆಯ ವಾಕ್ಯದಿಂದಲೂ, ಸೂತ್ರೇ ಬ್ರಹ್ಮಸೂತ್ರದಲ್ಲೂ ಕೂಡ ಪ್ರಮಾಣಯಿತ್ವ ತತ್ಸಾಧಿತಂ, ಪ್ರಮಾಣ ಪರಸ್ಪರವಾಗಿ ವೇದವ್ಯಾಸರು ತಿಳಿಸಿಕೊಟ್ಟು ಅದನ್ನು ನಮಗೆ ಸಾಧಿಸಿ ತೋರಿಸಿದ್ದಾರೆ. ಹಾಗೆ ತತ್ಪ್ರೀತ್ಯೈವ ಚ ಮೋಕ್ಷ ಪ್ರಾಪ್ಯ. ಇಷ್ಟು ನಿರ್ಣಯ ಆದ ಮೇಲೆ ಪರಮಾತ್ಮನ ಪ್ರೀತಿ ಮಾಡಿದ್ರನೇ ಮಾತ್ರ, ಪರಮಾತ್ಮನ ಪ್ರೀತಿಯಿಂದಲೇ ನಮಗೆ ಮೋಕ್ಷ ಅಂತ ನೋಡಿ ಅದನ್ನೇ ತಿಳಿಸಿಕೊಡುವ ವಾಕ್ಯ. ತತ್ಪ್ರೀಣನಾತ್ ಮೋಕ್ಷಮಾಪ್ನೋತಿ ಸರ್ವಃ ತಥೋ ವೇದಾಃ ತತ್ಪರಾಃ ಸರ್ವ ಏವ ಇತ್ಯಾದಿ ಶ್ರುತೇಹೇ. ವಿಷ್ಣುವಿನ ಪ್ರೀತಿ ಯಾವುದರಿಂದ ಆಗ್ತದೆ? ವಿಷ್ಣುವಿನ ಪ್ರೀತಿಯಿಂದಲೇ ನಮಗೆ, ವಿಷ್ಣುವಿನ ಅನುಗ್ರಹದಿಂದಲೇ ನಮಗೆ ಮೋಕ್ಷ. ವಿಷ್ಣುವಿನ ಪ್ರೀತಿ ನಮ್ಮ ಮೇಲೆ ಆಗಬೇಕಂದ್ರೆ ನಾವೇನ್ ಮಾಡಬೇಕು? ಗುಣೋತ್ಕರ್ಷ ಜ್ಞಾನ. ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ ಅಂತ ಅವನನ್ನ ನಾವು ಅರಿತು ಕೊಂಡಾಡಬೇಕು. ಅದರಿಂದ ದೇವರ ಪ್ರೀತಿ, ದೇವರ ದಯೆ ನಮ್ಮ ಮೇಲೆ ಆಗಬೇಕು ಅಂದ್ರೆ ಏನಂತ ಉಪಾಸನೆ ಮಾಡಬೇಕು? ನಾನೇ ದೇವರು ಅಂತ ಉಪಾಸನೆ ಮಾಡಬಾರ್ದು. ದೇವರಿಗೆ ನಮ್ಮ ಮೇಲೆ ಅನುಗ್ರಹ ಬರೋದಿಲ್ಲ. ದೇವರು ನೀನು ಸರ್ವೋತ್ತಮ, ನೀನು ಗುಣಪೂರ್ಣನಾಗಿದ್ದಿ ಅಂತ ನಾವು ಉಪಾಸನೆ ಮಾಡಿದರೆ ಮಾತ್ರ ದೇವರು ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ನ ತಾದೃಶಿ ಪ್ರೀತಿ ಈಡ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾದಿತ್ಯಾದಿ ಶ್ರುತೇಹೇ. ಅದರಿಂದ ಮತ್ತೊಂದು ವೇದವಾಕ್ಯ ಹೇಳ್ತಾ ಇದೆ, ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ ಅಂತ ನಾವು ಅವನನ್ನ ಸ್ತೋತ್ರ ಮಾಡಿ ಅದಕ್ಕೆ ದೇವರು ಎಷ್ಟು ಪ್ರಸನ್ನನಾಗ್ತಾನೋ ಆ ರೀತಿಯಾದ ಒಂದು ಪ್ರಸನ್ನತೆ ಇನ್ನು ಯಾವುದರಿಂದಲೂ ಆಗೋದಿಲ್ಲವಂತೆ. ಅದರಿಂದ ನಾವು ದೇವರನ್ನ ಏನು ಅಂತ ಸ್ತೋತ್ರ ಮಾಡಬೇಕು? ಗುಣಪೂರ್ಣನಾಗಿದ್ದಾನೆ, ಅನಂತ ಕಲ್ಯಾಣ ಗುಣಪೂರ್ಣನಾಗಿದ್ದಾನೆ ಅಂತ. ಸದಾಗಮೈಕ್ಯ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಅಂತ ಹೇಳ್ತಾರೆ ನೋಡಿ. ನಿರ್ದುಷ್ಟನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ. ಹೀಗೆ ನಾವು ಸ್ತೋತ್ರ ಮಾಡಿದರೆ ಪರಮಾತ್ಮ ನಮ್ಮ ಮೇಲೆ ಅತಿ ಪ್ರಸನ್ನನಾಗ್ತಾನೆ ಅಂತ. ಅದರಿಂದ ಗುಣೋತ್ಕರ್ಷ ಜ್ಞಾನವೇ ಅದು ಶ್ರೇಷ್ಠವಾದ ಸಾಧನ. ಅದರಿಂದ ವೇದ ಹೊರಟಿರೋದು ನಮಗೆ ಮೋಕ್ಷ ಕೊಡೋದಕ್ಕೆ. ಮೋಕ್ಷ ಆಗೋದು ಪರಮಾತ್ಮನ ಪ್ರಸನ್ನತೆಯಿಂದ, ಆ ಪರಮಾತ್ಮ ಪ್ರಸನ್ನನಾಗೋದು ಗುಣೋತ್ಕರ್ಷದಿಂದ. ಅದರಿಂದ ವೇದಗಳು ಏನ್ ತಿಳಿಸಿಕೊಡ್ಬೇಕು ನಮಗೆ? ವೇದ ಗುಣೋತ್ಕರ್ಷವನ್ನೇ, ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ ಎಂಬ ವಿಚಾರವನ್ನೇ ನಮಗೆ ತಿಳಿಸಿಕೊಟ್ರೆ ಮಾತ್ರ ವೇದವಾಕ್ಯಗಳಿಂದ ನಮಗೆ ಮೋಕ್ಷ ಬರಲಿಕ್ಕೆ ಸಾಧ್ಯ. ಇದು ಒಟ್ಟು ವಿಚಾರ ಇಲ್ಲಿ. ನಾಣ್ಯೇನ ಇತ್ಯರ್ಥ. ಬೇರೆ ರೀತಿಯಾಗಿ ಆಗೋದಿಲ್ಲ ನೋಡಿ. ಇನ್ನೂ ಸ್ಪಷ್ಟವಾಗಿ ಇನ್ನೊಂದು ಉದಾಹರಣೆಯನ್ನು ಆಚಾರ್ಯ ಹೇಳ್ತಾ ಇದ್ದಾರೆ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಯಮೇವೇಶ ವಿವೃಣತೆ ತೇನ ಲಭ್ಯ ತಸ್ಯೈಷಾತ್ಮ ವಿವೃಣತೆ ತನುಂ ಸ್ವಾಂ. ಅಯಮಾತ್ಮ, ಈ ಪರಮಾತ್ಮ, ಪ್ರವಚನೇನ ನ ಲಭ್ಯ, ಪ್ರವಚನ ಮಾಡುವುದರಿಂದ, ವ್ಯಾಖ್ಯಾನ ಮಾಡುವುದರಿಂದ ಅವನು ನಮಗೆ ಸಿಗೋದಿಲ್ಲ. ಮೇಧಯ, ಒಳ್ಳೆ ಬುದ್ಧಿವಂತಿಕೆ, ಅದರಿಂದ ನಮಗೆ ದೇವರು ಸಿಗುವವನಲ್ಲ. ಬಹುನಾ ಶ್ರುತೇನ, ನಾನು ಭಾರಿ ಶ್ರವಣ ಮಾಡಿದ್ದೇನೆ, ನನಗೆ ದೇವರು ಒಲಿಯಲಿ, ದೇವರು ಒಲಿಯೋದಿಲ್ಲ. ಏಷಃ, ಮತ್ತೆ ಯಾರಿಗೆ ಒಲಿತಾನೆ ಹಾಗೆಂದ್ರೆ ಏಷಃ ಪರಮಾತ್ಮ ಯಂ ಜೀವಂ ಸ್ವೀಯತ್ವೇನ ಪ್ರೀತ್ಯ ವೃಣತೆ, ಯಾರನ್ನ ಪರಮಾತ್ಮ ಇವನು ನನ್ನವ ಹಾಗೆಂತ ಸ್ವೀಕಾರ ಮಾಡ್ತಾನೋ ಆ ಜೀವನಿಂದ ಲಭ್ಯ ಅಂದ್ರೆ ಪ್ರಾಪ್ಯ, ಆ ಜೀವನಿಂದ ಪರಮಾತ್ಮ ಹೊಂದಲಿಕ್ಕೆ ಸಾಧ್ಯ.
ಅದರಿಂದ ಏನ್ ಮಾಡಬೇಕು? ದೇವರ ಅನುಗ್ರಹವನ್ನ ನಾವು ಸಂಪಾದನೆ ಮಾಡುವುದರಲ್ಲಿ ನಮ್ಮ ಗುರಿ ಇರಬೇಕು. ಕೇವಲ ದುಡ್ಡು ಕಾಸಿನಲ್ಲಿ ಮಾತ್ರ ಸಂಪಾದನೆ ಮಾಡೋದಕ್ಕೆ ಜೀವನ ಅಲ್ಲ, ಪರಮಾತ್ಮನ ಅನುಗ್ರಹವನ್ನ ಸಂಪಾದನೆ ಮಾಡಬೇಕು. ಹಾಗೆ ತಸ್ಯ ಜೀವಸ್ಯ ಏಷ ಪ್ರಕೃತ ಆತ್ಮ ಸ್ವಾಂತನುಂ ಸ್ವಬಿಂಬರೂಪಂ ವಿವೃಣತೆ ಪ್ರಕಟೀಕರೋತಿ ಅಂತ. ಅಂತ ಜೀವನಿಗೆ ಪರಮಾತ್ಮ ತನ್ನ ಬಿಂಬ ಸಾಕ್ಷಾತ್ಕಾರ ಆಗುವಂತೆ ದರ್ಶನವನ್ನ ಕೊಡ್ತಾನೆ. ಹಾಗೆ ಜೀವಸ್ಯಾಪಿ ಅಪರೋಕ್ಷೀಕೃತ ಸ್ವಬಿಂಬರೂಪಾಂ ಸ್ವಾಂತನಂ ಆನಂದಾಧ್ಯಾತ್ಮಕಂ ವಿವೃಣತೆ ಆವರಣ ತಿರೋಧಾನೇನ ಪ್ರಕಟೀಕರೋತಿ. ಅಂದ್ರೆ ಈಗ ಆಲ್ರೆಡಿ ದೇವರಿದ್ದಾನೆ, ಜೀವನೂ ಇದ್ದಾನೆ, ಒಳಗೆ ಇದ್ದಾರೆ, ನಾವಿಬ್ಬರು ಒಳಗೆ ಇದ್ದೀವಿ, ಆದರೆ ಪರದೆ ಇದೆ. ಆ ಪರದೆಯನ್ನ ತೆಗೆದು ಬಿಟ್ಟು ಪರಮಾತ್ಮ ತನ್ನ ದರ್ಶನ ಆಗುವಂತೆ ಜೀವನಿಗೆ ಮಾಡ್ತಾನೆ. ಯಾರಿಗೆ ಮಾಡ್ತಾನೆ? ಯಾರು ಗುಣೋತ್ಕರ್ಷದಿಂದ ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ದೋಷದೂರನಾಗಿದ್ದಾನೆ ಅಂತ ತಿಳಿದು ಉಪಾಸನೆ ಮಾಡ್ತಾರೋ ಅಂತವರನ್ನ ಪರಮಾತ್ಮ ಸ್ವೀಕಾರ ಮಾಡಿ ತನ್ನ ಸ್ವರೂಪವನ್ನ ದರ್ಶನ ಮಾಡಿಸ್ತಾನೆ ಅಂತ. ಅದರಿಂದ ನಾನು ಪ್ರವಚನ ಮಾಡ್ತೇನೆ, ಕೇಳ್ತೇನೆ, ಓದ್ತೇನೆ, ಬರಿತೇನೆ, ಯಾವುದು ವರ್ಕೌಟ್ ಆಗಲ್ಲ ನೋಡಿ. ಶುದ್ಧವಾದ ಭಕ್ತಿ ಮಾಡಿ ಅಹಂಕಾರಾದಿಗಳು ನಾನು ನನ್ನದು ಅಂತ ಬಿಟ್ಟು ಯಾವ ಕಾಮನೆಗಳು ಇಲ್ಲದೆ ದೇವರು ಒಬ್ಬ ಇದ್ದರೆ ಸಾಕು, ಇನ್ಯಾವ ಕಾಮನೆಯನ್ನು ನಾವು ಪಡೆಯದೆ ಯಾರು ಇರ್ತಾರೋ ಅಂಥವರಿಗೆ ಪರಮಾತ್ಮ ತನ್ನ ಸ್ವರೂಪವನ್ನ ದರ್ಶನ ಮಾಡಿಸ್ತಾನೆ ಅಂತ ಒಟ್ಟು ಈ ಶ್ರುತಿಯ ಅಭಿಪ್ರಾಯ. ಎಷ್ಟು ಸ್ಪಷ್ಟ ತಿಳಿಸಿಕೊಡ್ತಾರೋ ನೋಡಿ ದೇವರನ್ನು ಆಚಾರ್ಯರು. ವಿಷ್ಣುರ್ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ ಮೋಕ್ಷೋ ಜ್ಞಾನಂ ಚ ಕ್ರಮಶಃ ಮುಕ್ತಿಗೋ ಭೋಗ ಏವ ಚ. ಇಲ್ಲಿಂದ ಶುರು ಮಾಡಿ ಮತ್ತೆ ಭವಿಷ್ಯತ್ ಪರ್ವ ವಚನ. ಭವಿಷ್ಯತ್ ಪರ್ವದಲ್ಲಿ ಇದೇ ವಿಚಾರಗಳನ್ನೇ ಆಚಾರ್ಯರು ಮತ್ತೆ ನಿರೂಪಣೆ ಮಾಡ್ತಾ ಇದ್ದಾರೆ. ತೇನೇವ ನಾಣ್ಯೇನ ಇತ್ಯತ್ರ ಪ್ರಮಾಣಮಾಹ ಇತಃ ಪರಂ ಭವಿಷ್ಯತ್ ಪರ್ವ ವಚನಂ ಇತ್ಯತಃ ಪ್ರಾಗುಕ್ತಾನಿ ವಾಕ್ಯಾನಿ ಭವಿಷ್ಯತ್ ಪರ್ವ ವಚನಾನಿ ಇತಿ ಜ್ಞಾತವ್ಯಂ. ಪ್ರಾಕ್ತನಾನಿ ವಾಕ್ಯಾನಿ ನನು ವಾಯೋರಪಿ ಕ್ವಚಿನ್ ಮೋಕ್ಷದಾತೃತ್ವಂ ಶ್ರೂಯತೆ. ಇಲ್ಲ, ಅನೇಕ ಕಡೆ ಪುರಾಣಗಳಲ್ಲಿಲ್ಲ ವಾಯುವಿನಿಂದಲೂ ಕೂಡ ಮೋಕ್ಷ ಅಂತ ಇದೆಲ್ಲ ಹಾಗೆ ಅಂತ. ನೋಡಿ ಆ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಮೋಕ್ಷಶ್ಚೈವ ಯಶೋಧ್ರುವಂ ತ್ವಯ್ಯಾಯತ್ತಮಿದಂ ಸರ್ವಂ ಸರ್ವಲೋಕಸ್ಯ ಭಾರತ. ಹಾಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಯಶಸ್ಸು ಎಲ್ಲವೂ ಕೂಡ ತ್ವಯ್ಯಾಯತ್ತಂ ನಿನ್ನನ್ನು ಆಶ್ರಯಿಸಿಯೇ ಇದೆ. ಅಂದ್ರೆ ನೀನು ಕೊಟ್ಟರೆ ಉಂಟು, ಇಲ್ಲದಿದ್ರೆ ಇಲ್ಲ ಎಂಬ ಅರ್ಥದಲ್ಲಿ ಬರುತ್ತದೆ. ಅದರಿಂದ ವಾಯು ಮೋಕ್ಷದಾತ ಅಂತ ಪ್ರಸಿದ್ಧಿ ಇದಲ್ಲ, ಮತ್ತೆ ವಿಷ್ಣುವೇ ಯಾಕೆ, ವಿಷ್ಣುವನ್ನೇ ಪೂಜೆ ಯಾಕೆ ಮಾಡಬೇಕು, ಆರಾಧನೆ ಯಾಕೆ ಮಾಡಬೇಕು, ತಿಳ್ಕೋಬೇಕು ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ ವಿಷ್ಣುರ್ಹಿ ದಾತ ಮೋಕ್ಷಸ್ಯ, ಮೋಕ್ಷವನ್ನು ಕೊಡುವವ ವಿಷ್ಣುವೇ. ನೋಡಿ ಇದು ಯಾವುದು? ಭವಿಷ್ಯೋತ್ತರ ಪರ್ವದ ವಾಕ್ಯ, ಭವಿಷ್ಯತ್ ಪರ್ವದ ವಾಕ್ಯ. ವಾಯುಶ್ಚ ತದನುಜ್ಞೇಯ ಮೋಕ್ಷ. ವಾಯುದೇವರು ಕೊಡ್ತಾರೆ ಅಂದ್ರೆ ಸ್ವತಂತ್ರವಾಗಿ ಮೋಕ್ಷ ಕೊಡುವ ಸಾಮರ್ಥ್ಯ ಇರುವುದು ವಿಷ್ಣುವಿಗೆ. ವಾಯುದೇವರ ಒಂದು ಪರಾಧೀನವಾದ ಒಂದು ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮನ ಆಜ್ಞೆಯ ಮೇರೆಗೆ ವಾಯುದೇವರು ಮೋಕ್ಷವನ್ನು ಕೊಡ್ತಾರೆ ಹೊರತು ಸ್ವತಂತ್ರವಾಗಿ ಮೋಕ್ಷ ಕೊಡುವ ಪರಮಾತ್ಮ ಒಬ್ಬನೇ. ಹಾಗೆ ಸ್ವಾತಂತ್ರ್ಯೇನೇವ ವಿಷ್ಣು ಮೋಕ್ಷದಾತ ವಾಯುಶ್ಚ ವಿಷ್ಣೋ ಆಜ್ಞೆಯೈವ ಮೋಕ್ಷದಾತ. ವಾಯುದೇವರು ಮೋಕ್ಷವನ್ನು ಕೊಡ್ತಾರೆ ಅಂದ್ರೆ ಏನರ್ಥ? ಪರಮಾತ್ಮನ ಆಜ್ಞೆಯಂತೆ ಕೊಡ್ತಾರೆ ಅಂತ ಅಷ್ಟೇ ಅರ್ಥ. ಮೋಕ್ಷ ಅಂದ್ರೆ ಏನು? ಜ್ಞಾನಾನಂದ ಭೋಗಾದೇಹೆ ಉಪಲಕ್ಷಣಂ. ಜ್ಞಾನ, ಆನಂದ, ಭೋಗ ಎಲ್ಲವನ್ನು ಕೊಡ್ತಾರೆ ಅಂತ ಅರ್ಥ. ಜ್ಞಾನಂಚ ಕ್ರಮಶಃ ಮುಕ್ತಿಗೋ ಭೋಗ ಏವಚ ತತ್ಸಾಧನಂ ಜ್ಞಾನಂ. ಅಂತ ಮೋಕ್ಷವನ್ನ ನಮಗೆ ತಂದು ಕೊಡತಕ್ಕದ್ದು ಯಾವುದು? ಅಪರೋಕ್ಷ ಜ್ಞಾನ ಅಂತ. ತತ್ಸಾಧನಂ ಜ್ಞಾನಂ ಕ್ರಮಶಃ ಕ್ರಮೇಣ ಮುಕ್ತಿಗಃ ಮುಕ್ತೌ ಜಾಯಮಾನಂ ಆನಂದ ಭೋಗಶ್ಚ. ಇಲ್ಲಿಂದ ಪ್ರಾರಂಭ ಮಾಡಿ ಮೋಕ್ಷದಲ್ಲೂ ಅಷ್ಟೇ ಆನಂದ, ಜ್ಞಾನ ಎಲ್ಲ ತುಂಬಿ ಇರುತ್ತದೆ ಅಂತ.
ಉತ್ತರೇಷಾಂ ಪ್ರಸಾದೇನ ನೀಚಾನಾಂ ನಾನ್ಯಥಾ ಭವೇತ್ ಸರ್ವೇಷಾಂ ಚ ಹರಿರ್ನಿತ್ಯ ನಿಯಂತ ತದ್ವಶಃ ಪರೇ. ಉತ್ತರೇಷಾಂ ತಮ್ಮ ತಮ್ಮ ಉತ್ತಮರ ಪ್ರಸಾದದಿಂದಲೇ ಅಧಮ ಕೆಳಗಿನ ಸ್ಥಾನದಲ್ಲಿ ಇರುವವರಿಗೆ ಮೋಕ್ಷ. ನಾವು ಹಿಂದೆ ನೋಡಿದ್ದೀವಿ, ತಾರತಮ್ಯ ನೋಡಿದ್ದೀವಿ. ಡೈರೆಕ್ಟ್ ಆಗಿ ವಿಷ್ಣುವನ್ನ ವಾಯುವನ್ನ ಪೂಜೆ ಮಾಡಿ ನಾವು ಮೋಕ್ಷ ಪಡಿತೀವಿ, ಮಧ್ಯದಲ್ಲಿ ಇರೋರೆಲ್ಲ ಬೇಡ ಬೇಡ ಬೈಪಾಸ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಹಾಗೆ ಅಂದ್ರೆ ಅದು ದೇವರ ಅನುಗ್ರಹ ಆಗೋದಿಲ್ಲ, ವಾಯುದೇವರ ಅನುಗ್ರಹವೂ ಆಗೋದಿಲ್ಲ. ನಮಗೆ ಪಾಠ ಹೇಳಿಕೊಟ್ಟ ಗುರುಗಳಿಂದ ಪ್ರಾರಂಭ ಮಾಡಿ ಋಷಿಗಳನ್ನು, ದೇವತೆಗಳನ್ನು, ತತ್ವದೇವತೆಗಳನ್ನು ತಾರತಮ್ಯ ಹೇಳಿದ್ರು ನೋಡಿ. ಯಾರು ಉತ್ತಮರು ಅಂತ ಇದ್ದಾರೆ ನಮಗಿಂತ, ನಾವು 32ನೇ ಮನುಷ್ಯೋತ್ತಮರು ಅಂತ ಅಂದುಕೊಂಡ್ರೆ ನಾವು 32ನೇ ಕಕ್ಷೆಯಲ್ಲಿ ಇರ್ತೀವಿ. ಅಲ್ಲಿಂದ ಪ್ರಾರಂಭ ಮಾಡಿ ಪ್ರತಿಯೊಬ್ಬ ಸಜ್ಜೀವರನ್ನು ಕೂಡ ನಾವು ಅವರ ಅನುಗ್ರಹ ಪಡೆದೇ ನಾವು ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಹೊರತು ಇವ್ರು ಯಾರು ಬೇಡ, ಆಯ್ತು ದೇವರಾಯ್ತು ಶಾಸ್ತ್ರ ಆಯ್ತು ಡೈರೆಕ್ಟ್ ಆಗಿ ಹೋಗ್ತೀವಿ ಅಂದ್ರೆ ಅದು ಆ ದೇವರ ಅನುಗ್ರಹ ಆಗೋದಿಲ್ಲ ಅಂತಾರ ನೋಡಿ. ಉತ್ತರೇಶಾಂ ಪ್ರಸಾದೇನ ನೀಚಾನಾಂ ನ ಅನ್ಯಥಾ ಭವೇತ್. ಇದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಅದರಿಂದ ನಮಗೆ ಪಾಠ ಹೇಳಿಕೊಟ್ಟೆ ವಿದ್ಯಾ ಗುರುಗಳಿಂದ ಪ್ರಾರಂಭ ಮಾಡಿ ಪ್ರತಿಯೊಬ್ಬರನ್ನು ಕೂಡ ಪೂಜ್ಯ ಭಾವನೆಯಿಂದಲೇ ನಾವು ನೋಡಬೇಕು. ಯಥಾ ತದ್ ಅಭಾವೇನ ನ ಭವೇತ್. ಅತ್ರಾಪಿ ಸ್ವತಂತ್ರಯ ಅಂತರ್ಯಾಮಿ ಪ್ರೇರಣೆಯ ಇತಿ ಗ್ರಾಹ್ಯಂ. ಸರ್ವೇಷಾಂ ಚ ಹರಿರ್ ನಿತ್ಯ ನಿಯಂತ. ಸಂಸಾರ ಅವಸ್ಥೆಯಲ್ಲಿ ಆಗಲಿ ಮೋಕ್ಷ ಅವಸ್ಥೆಯಲ್ಲಿ ಆಗಲಿ ಎಲ್ಲರನ್ನು ಕೂಡ ಒಳಗಿದ್ದು ಪ್ರೇರಣೆ ಮಾಡುವವ. ವಿದ್ಯಾ ಗುರುಗಳು, ಋಷಿಗಳು, ದೇವತೆಗಳು ಎಲ್ಲರ ಒಳಗಿದ್ದು ಆ ಪ್ರೇರಣೆಯನ್ನು ಮಾಡುವವ ಪರಮಾತ್ಮನೇ ಅಂತ ತಿಳಿಬೇಕು. ತದ್ವಶಃ ಪರೇ. ಎಲ್ಲರೂ ಕೂಡ ದೇವರ ವಶದಲ್ಲೇ ಇರ್ತಾರೆ. ಹಾಗೆ ತಾರತಮ್ಯಂ ತಥೋ ಜ್ಞೇಯಂ ಸರ್ವೋಚ್ಚತ್ವಂ ಹರೇಸ್ತಥಾ ಏತದ್ವಿನಾ ನ ಕಸ್ಯಾಪಿ ವಿಮುಕ್ತಿ ಸ್ಯಾತ್ ಕಥಂಚನ. ಅದರಿಂದ ತತಃ ತತ್ಪ್ರಸಾದಸ್ಯಾಪಿ ಅಪೇಕ್ಷಿತತ್ವ ತೇಷಾಂ ತಾರತಮ್ಯಂ ಜ್ಞೇಯಂ. ಅವರ ಪ್ರಸಾದವೂ ಬೇಕು. ನಮಗಿಂತ ತಾರತಮ್ಯದಲ್ಲಿ ಯಾರ್ಯಾರು ದೊಡ್ಡವರಿದ್ದಾರೆ, 32ನೇ ಕಕ್ಷೆಯಿಂದಲೇ ನಮಗಿಂತ ದೊಡ್ಡವರಿದ್ದಾರೆ. ನಾವು 32 ಇದ್ದೀವಿ, 31ರಿಂದ ಪ್ರಾರಂಭ ಮಾಡಿದ್ರೆ ಸಾಕು ಅಂತ ತಿಳಿಬಾರ್ದು. 32ನೇ ಕಕ್ಷೆಯಲ್ಲೂ ಕೂಡ ನಮಗಿಂತ ಉತ್ತಮರು ಇದ್ದಾರೆ. ಅದರಿಂದ ಅಲ್ಲಿಂದಲೇ ಪ್ರಾರಂಭ ಮಾಡಿ ಯಾರ್ಯಾರು ಮನುಷ್ಯೋತ್ತಮರು, ಸಜ್ಜನರು, ವೈಷ್ಣವರು ಅಂತಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಪೂಜ್ಯ ಭಾವನೆಯಿಂದಲೇ ನಾವು ನೋಡಬೇಕು. ಹಾಗೆ ಅಂತ ಅವರ ಪ್ರಸಾದದಿಂದಲೇ ನಮಗೆ ಮೋಕ್ಷ ಆಗುತ್ತದೆ. ಹಾಗೆ ಅಂತ ತಾರತಮ್ಯಂ, ಅದರಿಂದ ತಿಳ್ಕೋಬೇಕು. ತಾರತಮ್ಯವನ್ನ ಸರಿಯಾಗಿ ತಿಳ್ಕೋಬೇಕು. ಸರ್ವಾಪೇಕ್ಷೆಯ ಉತ್ತಮತ್ವಂ ಹರೇರ್ಜ್ಞೇಯಂ. ಎಲ್ಲರಿಗಿಂತಲೂ ಉತ್ತಮನಾಗಿ ಪರಮಾತ್ಮ ಇದ್ದಾನೆ. ತಾರತಮ್ಯ ಕಕ್ಷೆಯ ತುದಿಯಲ್ಲಿ ಇರತಕ್ಕವ ಪರಮಾತ್ಮ ಅಂತ ತಿಳಿಬೇಕು. ಏತದ್ ಉಭಯ ಜ್ಞಾನೇನ ಏತದ್ ಉಭಯ ಅಜ್ಞಾನೇ. ಇದು ಎರಡು ತಿಳಿದೇ ಹೋದ್ರೆ, ತಾರತಮ್ಯ ತಿಳಿದೇ ವಿಷ್ಣು ಸರ್ವೋತ್ತಮ ಅಂತ ತಿಳಿದೇ ಹೋದ್ರೆ ಮೋಕ್ಷಾಭಾವಾತ್, ಮೋಕ್ಷ ಆಗೋದಿಲ್ಲ. ಅದರಿಂದ ಉಭಯಮೇವ ಅವಶ್ಯಂ ಜ್ಞೇಯಂ. ಎರಡನ್ನು ಕೂಡ ಅವಶ್ಯವಾಗಿ ತಿಳಿಬೇಕು. ನಮಗಿಂತ ದೊಡ್ಡವರ ತಾರತಮ್ಯ, ಆ ತಾರತಮ್ಯ ಕಕ್ಷೆಯಲ್ಲಿ ತುದಿಯಲ್ಲಿ ಇರತಕ್ಕವ ಸರ್ವೋತ್ತಮನಾದವ ಪರಮಾತ್ಮ ಅಂತ ತಿಳಿಬೇಕು. ಅದನ್ನೇ ಏತದ್ವಿನಾ ನ ಕಸ್ಯಾಪಿ ವಿಮುಕ್ತಿ ಸ್ಯಾತ್ ಕಥಂಚನ. ಈ ಎರಡು ವಿಧವಾದ ಜ್ಞಾನ ಇಲ್ಲದೆ, ತಾರತಮ್ಯ ದೇವತೆಗಳ ತಾರತಮ್ಯ ಅಂದ್ರೆ ಸಜ್ಜನರ ತಾರತಮ್ಯ, ವೈಷ್ಣವರ ತಾರತಮ್ಯ ಮತ್ತು ವಿಷ್ಣು ಸರ್ವೋತ್ತಮ, ಇದನ್ನು ತಿಳಿದೇ ಹೋದರೆ ಕಸ್ಯಾಪಿ ಜೀವಸ್ಯ, ಯಾವ ಜೀವನಿಗೂ ಕೂಡ ಕೇನಾಪಿ ಪ್ರಕಾರೇಣ, ಯಾವ ಪ್ರಕಾರದಿಂದಲೂ ಕೂಡ ವಿಮುಕ್ತಿ ನ ಸ್ಯಾತ್, ಮೋಕ್ಷ ಎನ್ನತಕ್ಕದ್ದು ಆಗೋದಿಲ್ಲ ಅಂತ ಒಟ್ಟು. ಪಂಚವೇದಾಂಶ್ಚ ವಿಜ್ಞಾಯ ವಿಷ್ಣು ಸ್ವಭೇದಮೇವ ಚ ನಿರ್ದೋಷತ್ವಂ ಗುಣೋದ್ರೇಕಂ ಜ್ಞಾತ್ವಾ ಮುಕ್ತಿರ್ನ ಚಾನ್ಯಥಾ. ತಥಾ ಅನ್ಯದೇವಿ ಮೋಕ್ಷಾರ್ಥಂ ಅವಶ್ಯಂ ಜ್ಞೇಯಂ ಅಸ್ತಿ. ಮೋಕ್ಷವನ್ನ ಪಡಿಬೇಕಂದ್ರೆ ಇನ್ನಷ್ಟು ಕೆಲವು ವಿಚಾರಗಳನ್ನ ತಿಳಿದಿರಬೇಕು ಅಂತ ಹೇಳ್ತಾರೆ. ಅದ್ಯಾವುದು ಅಂತ ದೊಡ್ಡ ಪಟ್ಟಿಯನ್ನೇ ಕೊಡ್ತಾ ಇದ್ದಾರೆ. ಮೋಕ್ಷ ಪಡಿಬೇಕಂದ್ರೆ ನಾನು ಏನೇನು ತಿಳ್ಕೊಂಡಿರಬೇಕು? ಒಂದು ಹಿಂದೆ ಹೇಳಿದ್ರು, ವಿಷ್ಣು ಸರ್ವೋತ್ತಮನಾಗಿದ್ದಾನೆ, ಉಳಿದ ಜೀವರಲ್ಲಿ ತಾರತಮ್ಯ ಇದೆ, ಹಾಗೆ ಆ ತಾರತಮ್ಯ ಜ್ಞಾನ ಅವಶ್ಯಕ. ಹಾಗೆ ಇನ್ನು ಏನ್ ತಿಳ್ಕೊಂಡಿರಬೇಕು ಹಾಗೆಂದ್ರೆ ಪಂಚಭೇದಾಂಶ ವಿಜ್ಞಾನ. ಇದೆಲ್ಲ ಭವಿಷ್ಯತ್ ಪರ್ವದಲ್ಲಿ ಬರುವ ಮಾತುಗಳು.
ಪಂಚಭೇದಗಳನ್ನು ತಿಳ್ಕೋಬೇಕು. ವಿಷ್ಣೋಹೋ ಸ್ವ ಅಭೇದಮೇವಚ, ವಿಷ್ಣುವಿನ ರೂಪಗಳಲ್ಲಿ ಪರಸ್ಪರ ಭೇದ ಇಲ್ಲ. ದೇವರ ಅವತಾರ ರೂಪಗಳು, ದೇವರ ಅಂತರ್ಯಾಮಿ ರೂಪಗಳು, ದೇವರ ಕ್ರಿಯೆಗಳು, ಆಯುಧಗಳು, ಆಭರಣಗಳು, ಇಲ್ಲಿ ಭೇದ ಇಲ್ಲ ಅಂತ ಒಟ್ಟು. ನಿರ್ದೋಷತ್ವಂ ಗುಣೋದ್ರೇಕಂ ಜ್ಞಾತ್ವ, ದೇವರು ನಿರ್ದುಷ್ಟನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ ಅಂತ ತಿಳ್ಕೋಬೇಕು. ಜ್ಞಾತ್ವ ಮುಕ್ತಿ ನಚಾನ್ಯತ, ಈ ರೀತಿಯಾಗಿ ತಿಳ್ಕೊಂಡ್ರೆ ಮಾತ್ರ ಮೋಕ್ಷ, ಇಲ್ಲದಿದ್ರೆ ಮೋಕ್ಷ ಆಗೋದಿಲ್ಲ. ಇನ್ನು ಅವತಾರಾನ್ ಹರೇರ್ ಜ್ಞಾತ್ವಾ ನಾವತಾರ ಹರೇಶ್ಚಯೇ ತದಾವೇಶಾಂಸ್ತತಾ ಸಮ್ಯಕ್ ಜ್ಞಾತ್ವಾ ಮುಕ್ತಿರ್ ನಚಾನ್ಯತಾ. ದೇವರ ಅವತಾರ ರೂಪಗಳು ಯಾವುದು, ಮತ್ಸ್ಯಕೂರ್ಮಾದಿ ಅವತಾರ ರೂಪಗಳು ಯಾವುದು, ಯಾವುದು ಅವತಾರ ಇಲ್ಲ. ನಾ ಅವತಾರಾಹ, ಪೃಥು ಬಲರಾಮ ಇವರೆಲ್ಲ ಪರಮಾತ್ಮನ ಆವೇಶವುಳ್ಳವರು ಹೊರತು ಪರಮಾತ್ಮನ ಸಾಕ್ಷಾತ್ ಸ್ವರೂಪಾಂಶ ಅಲ್ಲ ಅವರು. ಅದರಿಂದ ಯಾರು ದೇವರ ಅವತಾರ ಅದನ್ನ ಸರಿಯಾಗಿ ತಿಳ್ಕೋಬೇಕು. ಯಾರು ದೇವರ ಅವತಾರ ಅಲ್ಲ, ಅವರು ಅವತಾರ ಅಲ್ಲ ಅಂತಾನೆ ತಿಳ್ಕೋಬೇಕು ಹೊರತು ದೇವರ ಅವತಾರ ಅಂತ ತಿಳಿಬಾರ್ದು. ಉದಾಹರಣೆಗೆ ಪೃಥು ಬಲರಾಮ ಮುಂತಾದವರೆಲ್ಲ ಪರಮಾತ್ಮನ ಅವತಾರ ಅಲ್ಲ ಅವರು. ತದಾವೇಶಾಂಸ್ತತ, ಪರಮಾತ್ಮನ ಆವೇಶ ಯಾರ್ಯಾರಲ್ಲಿದೆ, ಸಮ್ಯಕ್ ಜ್ಞಾತ್ವ ಮುಕ್ತಿ, ಅದನ್ನೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ಮೋಕ್ಷ ಆಗುತ್ತದೆ. ನಾನ್ಯಥ, ಇಲ್ಲದಿದ್ರೆ ಆಗೋದಿಲ್ಲ ಅಂತ. ಇನ್ನು ಸೃಷ್ಟಿ ರಕ್ಷಾ ಹೃತಿ ಜ್ಞಾನ ನಿಯತ್ಯ ಜ್ಞಾನ ಬಂಧನಾನ್ ಮೋಕ್ಷಂ ಚ ವಿಷ್ಣುತಸ್ತ್ವೇವ ಜ್ಞಾತ್ವಾ ಮುಕ್ತಿರ್ನ ಚಾನ್ಯಥಾ. ಇನ್ನು ಸೃಷ್ಟಿಯಾದಿ ವ್ಯಾಪಾರ, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಇದೆಲ್ಲವನ್ನೂ ಕೂಡ ಪರಮಾತ್ಮನೇ ಮಾಡ್ತಾನೆ. ವಿಷ್ಣುವೇಕ ನಿಷ್ಠಾಂ, ಇದೆಲ್ಲವನ್ನು ಮಾಡುವವ ಶಕ್ತಿ ಸಂಪನ್ನನಾದವ ಪರಮಾತ್ಮನೇ. ಹಾಗೆ ಅಂತ ತಿಳಿದರೆ ಮಾತ್ರ ಮೋಕ್ಷ, ಇಲ್ಲದಿದ್ರೆ ಮೋಕ್ಷ ಆಗೋದಿಲ್ಲ. ಸೃಷ್ಟಿ ಬ್ರಹ್ಮದೇವರು ಮಾಡ್ತಾರೆ, ಲಯ ರುದ್ರದೇವರು ಮಾಡ್ತಾರೆ, ಹಾಗೆ ಅಂತೆಲ್ಲ ತಿಳಿಬಾರದು. ಅಂದ್ರೆ ಏನರ್ಥ, ಅವ್ರು ಮಾಡೋದಿಲ್ಲವಾ ಅಂದ್ರೆ ಹೌದು ಮಾಡ್ತಾರೆ, ಆದರೆ ಸ್ವತಂತ್ರವಾಗಿ ಮಾಡುವವರಲ್ಲ. ಬ್ರಹ್ಮನಲ್ಲಿ ಚತುರ್ಮುಖ ಬ್ರಹ್ಮದೇವರಿಂದ, ರುದ್ರದೇವರಲ್ಲಿ ರುದ್ರ ರೂಪದಿಂದ ಇದ್ದು ಸೃಷ್ಟಿ ಸಂಹಾರಗಳನ್ನೆಲ್ಲ ಮಾಡುವವ ಪರಮಾತ್ಮನೇ. ಅದರಿಂದ ಎಲ್ಲಾ ಯಾಕೆ ಸ್ವತಂತ್ರ ಒಬ್ಬನೇ ಇರೋದು. ಅದರಿಂದ ಯಾರು ಏನೇ ಕ್ರಿಯೆಗಳನ್ನ ಮಾಡಿದರೂ ಕೂಡ ಅದು ಪರಮಾತ್ಮ ಮಾಡಿದ್ದೇ, ಪರಮಾತ್ಮನ ಇಚ್ಛೆಗೆ ಬಂದದ್ದೇ, ಹಾಗೆ ಅಂತ ನಾವು ತಿಳ್ಕೋಬೇಕು ಅಂತ ಒಟ್ಟು. ಇನ್ನು ವೇದಾಂಶ ಪಂಚರಾತ್ರಾಣಿ ಸೇತಿಹಾಸ ಪುರಾಣಕಾನ್ ಜ್ಞಾತ್ವಾ ವಿಷ್ಣುಪರಾನೇವ ಮುಚ್ಯತೆ ನಾನ್ಯಥಾ ಕ್ವಚಿತ್. ಇನ್ನು ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಪಂಚರಾತ್ರಗಳು, ಇತಿಹಾಸ ಪುರಾಣಗಳು, ಇದೆಲ್ಲವನ್ನು ಕೂಡ ವಿಷ್ಣು ಪರವಾಗಿ ನಾವು ತಿಳ್ಕೋಬೇಕು. ಇದೆಲ್ಲ ವಿಷ್ಣುವನ್ನೇ ಸ್ತೋತ್ರ ಮಾಡ್ತಾ ಇದೆ. ಹಾಗೆಂತ ಅಲ್ಲಿರುವ ಆ ವೇದಗಳ, ಇತಿಹಾಸ ಪುರಾಣಗಳ ತಾತ್ಪರ್ಯವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಮೋಕ್ಷ ಆಗುತ್ತದೆ, ಇಲ್ಲದಿದ್ರೆ ಮೋಕ್ಷ ಆಗೋದಿಲ್ಲ ಅಂತ ಅರ್ಥ. ಇತಿಹಾಸ ಶಬ್ದದಿಂದ ಮಹಾಭಾರತವನ್ನು ಕೂಡ ಇಟ್ಕೋಬೇಕು ಅಂತ. ಮಹಾಭಾರತಂ ರಾಮಾಯಣಂಚ ಗ್ರಾಹ್ಯಂ, ಇತಿಹಾಸ ಅಂದ್ರೆ ರಾಮಾಯಣ ಮಹಾಭಾರತ ಅಂತ ಇಟ್ಕೋಬೇಕು. ವಿಷ್ಣು ಪರಾನ ಅಂದ್ರೆ ಏನು, ಮುಖ್ಯವಾಗಿ ವಿಷ್ಣುವನ್ನೇ ಕೊಂಡಾಡುತ್ತಾ ಇದೆ ಅಂತ. ಅಮುಖ್ಯವಾಗಿ ಬೇರೆಯವರನ್ನ ಹೇಳ್ಕೊಂಡು ಹೋಗ್ಲಿ, ಅದ್ರ ಮುಖ್ಯವಾಗಿ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನೇ ಹೇಳ್ತಾ ಇದೆ ಅಂತ ತಿಳ್ಕೋಬೇಕು. ಅದರ ಅರ್ಥ ಬೇರೆಯವರನ್ನ ಹೇಳೋದಿಲ್ಲ ಅಂತ ಅಲ್ಲ, ಬೇರೆಯವರನ್ನು ಹೇಳ್ತದೆ, ಆದರೆ ಪರಮ ಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್ ಆಗಿ ದೇವರನ್ನೇ ಹೇಳ್ತದೆ ಅಂತ. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಃ ತಯಾ ಮುಕ್ತಿರ್ನ ಚಾನ್ಯತಾ. ಈ ರೀತಿಯಾಗಿ ಸಾಧಾರಣವಾದ ಸಾಧನೆಗಳನ್ನು ಹೇಳಿ ಅಸಾಧಾರಣ ಸಾಧನ ನೋಡಿ, ಸಾಧನೆಗಳಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದು, ಸರ್ವೋತ್ತಮ ಭಕ್ತಿಯೇವ ಮುಕ್ತಿ, ದೇವರಲ್ಲಿ ಮಾಡುವ ಅತೀ ಉತ್ತಮವಾದ ಭಕ್ತಿ, ಅದರಿಂದಲೇ ಮೋಕ್ಷ ಅಂತ ಹೇಳ್ತಾರೆ. ಕಾ ನಾಮ ಭಕ್ತಿ, ಭಕ್ತಿ ಅಂದ್ರೆ ಏನಪ್ಪಾ ಹಾಗೆಂದ್ರೆ ಹೇಳ್ತಾರೆ ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು, ಸರ್ವೋತ್ತಮತ್ವ ಜ್ಞಾನಪೂರ್ವಕ, ದೇವರು ಸರ್ವೋತ್ತಮನಾಗಿದ್ದಾನೆ ಅಂತ ದೃಢವಾದ ಜ್ಞಾನ, ಸುದೃಢ ಕದಾಪಿ ಅನಪಗತಃ, ಅದು ಯಾವಾಗಲೂ ಹೋಗಬಾರ್ದು. ರೋಗ ಬಂತು ದೇವರನ್ನೇ ಬೈಬಾರ್ದು, ಏನೋ ಕಷ್ಟ ಕಾರ್ಪಣ್ಯ ಬಂತು ದೇವರನ್ನೇ ನಿಂದೆ ಮಾಡಬಾರ್ದು. ಆ ಭಕ್ತಿ ನಿರಂತರ ಇರಬೇಕು. ಸರ್ವೋತ್ತಮಾಂಬ ದೇವರು ಸರ್ವೋತ್ತಮಾಂಬ ಜ್ಞಾನ, ಸುದೃಢವಾದ ಭಕ್ತಿ. ಅದು ಹೇಗೆ, ಎಲ್ಲರಿಗಿಂತಲೂ, ಎಲ್ಲರೂ ಅಂದ್ರೆ ಯಾರು, ನಮ್ಮ ಮನೆಯಲ್ಲಿ ಯಾರ್ಯಾರು, ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಅವರೇ ನಮಗೆ ತುಂಬಾ ಪ್ರೀತಿ ಮಾಡ್ತೀವಿ. ಮಕ್ಕಳು ಇನ್ನು ಯಾರ್ಯಾರು ಇರ್ತಾರೆ, ಅಥವಾ ನಮ್ಮ ಶರೀರ
ನಮ್ಮ ಶರೀರವನ್ನ ನಾವು ತುಂಬಾ ಪ್ರೀತಿಸ್ತೀವಿ. ಅದಕ್ಕಿಂತಲೂ ಅಧಿಕವಾಗಿ ದೇವರ ಪ್ರೀತಿ ಸರ್ವತೋ ಅಧಿಕ ಅಂತ ಬರೀತಾರೆ ನೋಡಿ. ಸರ್ವತೋ ಅಧಿಕ ಅಂತಹ ಭಕ್ತಿ ದೇವರಲ್ಲಿ ಮಾಡಬೇಕು. ತಥಾಚ ಹರಿಭಕ್ತಿರ್ನಾಮ ನಿರವಧಿಕ ಅನಂತ ಅನಬದ್ಧ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ. ಪರಮಾತ್ಮ ನಿರ್ದುಷ್ಟನಾಗಿ ಅನಂತ ಕಲ್ಯಾಣ ಗುಣಪೂರ್ಣನಾಗಿದ್ದಾನೆ ಎಂಬ ಜ್ಞಾನಪೂರ್ವಕವಾಗಿ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ, ನನಗೆ ನನ್ನ ಶರೀರಕ್ಕೆ ಸಂಬಂಧಪಟ್ಟ ವಸ್ತುಗಳು, ಬಂಧು ಬಾಂಧವರು ಯಾರ್ಯಾರಿದ್ದಾರೆ ಅವರೆಲ್ಲದಕ್ಕಿಂತಲೂ ಅನೇಕ ಗುಣಾಧಿಕ. ದೇವರು ಬೈ ವ್ಯಾಲ್ಯೂ, ತುಂಬಾ ವ್ಯಾಲ್ಯೂಸ್ ದೇವರಲ್ಲಿ ಇದೆ, ಅವನು ಅಷ್ಟು ಗುಣಪೂರ್ಣನಾಗಿದ್ದಾನೆ ಅಂತ ತಿಳಿದು ಅಂತರಾಯ ಸಹಸ್ರೇನಾಪ್ಯಪ್ರತಿಬದ್ಧ. ಎಷ್ಟೇ ಅಡೆತಡೆ ಬರಲಿ, ರೋಗ ರುಜಿನ ಬರಲಿ, ಅಡೆತಡೆ ಬರಲಿ, ವಿಘ್ನಗಳು ಬರಲಿ, ಅದನ್ನ ಈ ವಿಚಾರವನ್ನ ಸ್ಮರಣೆಯನ್ನ ಬಿಡದೆ ನಿರಂತರ ಪ್ರೇಮ ಪ್ರವಾಹ, ನಿರಂತರವಾದ ಒಂದು ಪ್ರೀತಿಯ ಪ್ರವಾಹ ಇದೆ ನೋಡಿ. ಪುಂಖಾನುಪುಂಖವಾಗಿ ಆ ಪ್ರೀತಿ ಉಕ್ಕಿ ಬರ್ತಾ ಇರ್ಬೇಕಂತ. ಅದನ್ನೇ ಭಕ್ತಿ ಅಂತ ಕರೀತಾರೆ ಅಂತ. ಅಂತ ಭಕ್ತಿಯಿಂದ ಮಾತ್ರ ಮೋಕ್ಷ, ಇರದಿದ್ರೆ ಇಲ್ಲ. ಹಾಗೆ ತ್ರಿವಿಧ ಜೀವ ಸಂಘಾಸ್ತು ದೇವ ಮಾನುಷ ದಾನವಾಹ ತತ್ರ ದೇವ ಮುಕ್ತಿ ಯೋಗ್ಯ ಮಾನುಷೇಷು ಉತ್ತಮಾಸ್ತಥಾ ಮಧ್ಯಮಾ ಮಾನುಷ ಏತು ಶ್ರುತಿ ಯೋಗ್ಯ ಸದೈವ ಹಿ ಅಧಮಾ ನಿರಯ ಏವ ದಾನವಾಸ್ತು ತಮೋಲಯಾಃ. ನನು ಉಕ್ತ ಸಾಧನ ಸಂಪತ್ತೋ ಕಿಂ ಸರ್ವೇಷಾಂ ಜೀವಾನಾಂ ಅಭಿಶೇಷೇಣ ಮೋಕ್ಷಃ ಭವತಿ ಉತ ಕತಿಪಯಾನಾಮೇವ. ಇಲ್ಲ, ಜಗತ್ತಿನಲ್ಲಿ ಅನೇಕ ಜೀವರಾಶಿಗಳು ಇದ್ದಾರೆ, ಎಲ್ಲರಿಗೂ ಕೂಡ ಮೋಕ್ಷ ಆಗ್ತದಾ ಅಥವಾ ಕೆಲವರಿಗೆ ಮಾತ್ರ ಮೋಕ್ಷನಾ ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಕತಿಪಯಾನಾಮೇವ, ಕೆಲವರಿಗೆ ಮಾತ್ರ ಮೋಕ್ಷ ಅಂತ ತಿಳಿಸುವುದಕ್ಕಾಗಿ ಜೀವರ ವಿಭಾಗವನ್ನ ಹೇಳ್ತಾ ಇದ್ದಾರೆ. ಜೀವ ವಿಭಾಗಮಾಹ ತ್ರಿವಿಧ, 3 ವಿಧವಾದ ಜೀವರಾಶಿಗಳು ಇದ್ದಾರೆ. ದೇವ ಮಾನುಷ ದಾನವಾಹ, ದೇವತೆಗಳು, ಮನುಷ್ಯರು, ದಾನವರು. ಹಾಗೆ ದೇವ ಮಾನುಷ ದಾನವಾಹ ಜೀವಸಂಗಾಹ ತ್ರಿವಿಧಾಹ, ಈ ರೀತಿಯಾಗಿ ತ್ರಿವಿಧ ಜೀವರಾಶಿಗಳು ಇದ್ದಾರೆ. ಈ 3 ಜೀವರಾಶಿಗಳಲ್ಲಿ ದೇವಾಹ ಮುಕ್ತಿಯೋಗ್ಯ, ದೇವತೆಗಳು ಮೋಕ್ಷಕ್ಕೆ ಯೋಗ್ಯರಾದವರು. ಮಾನುಷಾಹ ಅಪಿ ತ್ರಿವಿಧಾಹ, ಮನುಷ್ಯರಲ್ಲೂ ಕೂಡ ಮತ್ತೆ 3 ಭಾಗ ಇದೆ, ಉತ್ತಮರು, ಮಧ್ಯಮರು, ಅಧಮರು. ಹಾಗೆ ಅಂತ. ತತ್ರ ಉತ್ತಮಾನಾಂ ದೇವವತ್ ಮುಕ್ತಿಯೋಗ್ಯತಾ ಇತ್ಯಾಹ ಮಾನುಷೇಷು. ಮಾನುಷೇಷು ಉತ್ತಮಾಹ ಅಂತ ಹೇಳ್ತಾರೆ, ಅವರು ಕೂಡ ಮುಕ್ತಿಯೋಗ್ಯರು. ಮನುಷ್ಯೋತ್ತಮರು ಅಂತ ಯಾರಿದ್ದಾರೆ ಅವರು ಕೂಡ ಮುಕ್ತಿಯೋಗ್ಯರು. ಅದರಿಂದ ಮನುಷ್ಯೋತ್ತಮರಿಂದ ಪ್ರಾರಂಭ ಮಾಡಿ ಬ್ರಹ್ಮದೇವರ ತನಕ ಏನಾಗಿದ್ದಾರೆ, ಮುಕ್ತಿ ಯೋಗ್ಯರಾಗಿದ್ದಾರೆ. ಅವರನ್ನೇ ಸಾತ್ವಿಕರು ಅಂತ ಕರಿತೀವಿ. ಸಾತ್ವಿಕರಿಗೆ ಮುಕ್ತಿ ಅಂತ. ಇನ್ನು ಮನುಷ್ಯ ಮಧ್ಯಮರು ಇದ್ದಾರೆ ನೋಡಿ, ಅವರು ಮಧ್ಯಮಃ ಮಾನುಷ ಏತು ಶ್ರುತಿಯೋಗ್ಯ ಸದೈವಹಿ. ಮನುಷ್ಯ ಮಧ್ಯಮರು ಅಂತ ಯಾರಿದ್ದಾರೆ ಅವರು ಕದಾಪಿ ಸಂಸಾರ ನಾಶ ನಾಸ್ತಿ, ಅವರಿಗೆ ಸಂಸಾರ ಅವಸ್ಥೆ, ಸಂಸಾರದಲ್ಲೇ ಸದಾ ಇರ್ತಾರೆ, ಸಂಸಾರ ನಾಶಾಂಬಾಧೆ ಇಲ್ಲ ಅಂತ. ಅದನ್ನ ನಿತ್ಯ ಸಂಸಾರಿಗಳು ಅಂತ ಅವ್ರನ್ನ ಕರಿತೀವಿ. ಅದು ಅವರಿಗೆ ಇರತಕ್ಕ ಒಂದು ಡೆಸ್ಟಿನೇಷನ್. ಸಾತ್ವಿಕರಿಗೆ ಮೋಕ್ಷವೇ ಡೆಸ್ಟಿನೇಷನ್, ಗುರಿ. ಮಧ್ಯಮರಿಗೆ ನಿತ್ಯ ಸಂಸಾರಿಗಳು, ಸಂಸಾರ ಅವಸ್ಥೆಯಲ್ಲೇ ಇರ್ತಾರೆ. ಅಧಮ ಮಾನುಷಾನ, ಇನ್ನು ಮನುಷ್ಯ ಅಧಮರು ಅಂತ ಇದ್ದಾರೆ. ಆ ಮನುಷ್ಯ ಅಧಮರಿಂದ ಪ್ರಾರಂಭ ಮಾಡಿ ಅಧಮಾಹ ನಿರ್ಯಾಯೇವ ದಾನವಾಸ್ತು, ದಾನವರು ಅಸುರರು ಅಂತ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ತಮೋಲಯಾಹ, ಅವರು ತಮಸ್ಸನ್ನ ಹೊಂದತಕ್ಕವರು. ಅದರಿಂದ ಅವರನ್ನ ತಾಮಸರು ಅಂತ ಕರಿತೀವಿ. ಸಾತ್ವಿಕರು, ರಾಜಸರು, ತಾಮಸರು. ಹಾಗೆ ಅಂತ. ಅಧಮ ಮನುಷ್ಯರಿಂದ ಪ್ರಾರಂಭ ಮಾಡಿ ಕಲಿ ಪರ್ಯಂತ ಅವರಿಗೆ ನಿತ್ಯ ನಿರಯ, ಅಂದ್ರೆ ನಿತ್ಯ ನರಕ. ಅಲ್ಲಿ ಹೋದ್ರೆ ಮತ್ತೆ ವಾಪಸ್ ಬರುವಂತೆ ಇಲ್ಲ. ಹೇಗೆ ಸಾತ್ವಿಕರಿಗೆ ಮೋಕ್ಷಕ್ಕೆ ಹೋದ್ರೆ ಮತ್ತೆ ಹುಟ್ಟು ಸಾವು ಇರೋದಿಲ್ಲ, ಭೂಮಿಗೆ ಬರಬೇಕಾದಿಲ್ಲ, ಅದೇ ತರ ನಿತ್ಯ ನರಕ ತಾಮಸರಿಗೆ ನಿತ್ಯ ನರಕ. ಅದು ಅವರು ಮತ್ತೆ ಭೂಮಿಗೆ ಹುಟ್ಟಿ ಬರೋದಿಲ್ಲ, ನಿತ್ಯ ನರಕದಲ್ಲೇ ವಾಸ ಮಾಡಿಕೊಂಡು ದುಃಖವನ್ನು ಅನುಭವಿಸ್ತಾ ಇರ್ತಾರೆ. ಹಾಗೆ ಅದೇ ಅವರ ಮನೆ. ತಮಃ ಅಂಧಂತಮಃ ಆಲಯ ಗೃಹಂ ಯೇಷಾಂತೆ. ಹಾಗೆ ಮುಕ್ತಿರ್ನಿತ್ಯ ತಮಶ್ಚೇವ ನಾವೃತಿ ಪುನರೇತಯೋ ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ. ಮುಕ್ತಿರ್ನಿತ್ಯ ತಮಶ್ಚೈವ, ಯಾರು
ಮೋಕ್ಷವನ್ನ ಪಡೆಯುತ್ತಾರೆ ಮತ್ತು ತಮಸ್ಸಿಗೆ ಹೋಗ್ತಾರೆ, ಅದೇನದು ನಿತ್ಯವಾದದ್ದು, ಮತ್ತೆ ಅವರು ಭೂಮಿಗೆ ಹುಟ್ಟಿ ಬರತಕ್ಕದ್ದಲ್ಲ, ಪರ್ಮನೆಂಟ್ ಅಂತ ಅರ್ಥ. ಪರ್ಮನೆಂಟ್ ಹ್ಯಾಪಿನೆಸ್, ಪರ್ಮನೆಂಟ್ ಸ್ಯಾಡ್ನೆಸ್ ಹಾಗೆಂತ ಅಷ್ಟೇ. ನಾ ಆವೃತ್ತಿ ಪುನರೇತಿ, ಮತ್ತೆ ಅವರು ಸಂಸಾರ ಅವಸ್ಥೆಗೆ ಬರೋದಿಲ್ಲ. ಮೋಕ್ಷ ಪಡೆದ ಮೇಲೆ ತಮಸ್ಸಿಗೆ ಹೋದ ಮೇಲೆ ಮುಗಿತು, ಅಲ್ಲೇ ಇರಬೇಕು ಅವರು. ಮತ್ತು ದೇವಾನಾಂ ನಿರಯ ನಾಸ್ತಿ, ಎಂದಿಗೂ ಕೂಡ ದೇವತೆಗಳಿಗೆ ನರಕಾಂಬಾಧೆ ಇಲ್ಲ, ನರಕ ಪ್ರಾಪ್ತಿ ಎನ್ನುವುದೇ ಇಲ್ಲ. ಯಾಕೆ? ಅವರು ಅಪರೋಕ್ಷ ಜ್ಞಾನಿಗಳಾಗಿಯೇ ಇರ್ತಾರೆ. ದೇವತೆಗಳು ಅಂತ ಆಗಬೇಕು ಅಂದ್ರೆ ಅವರು ಅಪರೋಕ್ಷ ಜ್ಞಾನಿಗಳೇ ಆಗಿರ್ತಾರೆ. ಅಂತವರಿಗೆ ನರಕಕ್ಕೆ ಹೋಗೋದುಂಬಾದು ಎಂದಿಗೂ ಇಲ್ಲ. ಮತ್ತೆ ಮನುಷ್ಯರಿಂದ ಇರ್ತದೆ. ತಮಶ್ಚಾಪಿ ಕಥಂಚ, ಅದೇ ತರ ತಮಸ್ಸು ಕೂಡ ದೇವತೆಗಳಿಗೆ ಇರೋದಿಲ್ಲ ಅಂತ. ನರಕವೂ ಇಲ್ಲ, ತಮಸ್ಸೂ ಇಲ್ಲ ದೇವತೆಗಳಿಗೆ. ಹಾಗೆ ಮೋಕ್ಷವೇ. ಅಥವಾ ಭೂಮಿಗೆ ಬರ್ತಾರೆ ಕೆಲವೊಮ್ಮೆ. ಅದೇ ತರ ರಿವರ್ಸ್ ನೋಡಿ. ನಾ ಸುರಾಣಾಂ ತಥಾ ಮುಕ್ತಿ ಕದಾಚಿತ್ ಕೇನಚಿತ್ ಕ್ವಚಿತ್ ಮಾನುಷಾನಾಂ ಮಧ್ಯಮಾನಂ ನ ಚೈತದ್ವಯಮಾಪ್ಯತೆ. ಅದೇ ತರ ಅಸುರರಿಗೆ, ಅದರ ಮನುಷ್ಯ ಅಧಮರಿಂದ ಪ್ರಾರಂಭ ಮಾಡಿ ಕಲಿ ಮುಂತಾದವರ ತನಕ ಅವರಿಗೆ ಮುಕ್ತಿ ಅಂದ್ರೆ ಆನಂದ ರೂಪವಾದ ಮೋಕ್ಷ ಎನ್ನತಕ್ಕದ್ದೇ ಇಲ್ಲ. ಇಲ್ಲ ಅಂದ್ರೆ ಕದಾಚಿತ್ ಕೇನಚಿತ್ ಕ್ವಚಿತ್, ಕದಾಚಿತ್ ಯಾವ ಕಾಲದಲ್ಲೂ ಇರೋದಿಲ್ಲ, ಕೇನಚಿತ್ ಯಾವ ಸಾಧನೆಯಿಂದಲೂ ಕೂಡ ಇರೋದಿಲ್ಲ, ಕ್ವಚಿತ್ ಯಾವ ದೇಶದಲ್ಲೂ ಕೂಡ ಸಿಗೋದಿಲ್ಲ. ಯಾವ ಕಾಲದಲ್ಲೂ, ಯಾವ ಸಾಧನೆಯಿಂದಲೂ, ಯಾವ ದೇಶದಿಂದಲೂ ಕೂಡ ಅವರಿಗೆ ಮನುಷ್ಯ ಅಧಮರಿಂದ ಪ್ರಾರಂಭ ಮಾಡಿ ಕಲಿಪರ್ಯಂತ ಅವರಿಗೆ ಮೋಕ್ಷ ಎನ್ನತಕ್ಕದ್ದು ಇಲ್ಲ. ಹಾಗೆ ಇನ್ನು ಮಧ್ಯಮ ಕ್ಯಾಟಗರಿ ಮಾನುಷಾನ ಮಧ್ಯಮಾನ, ಮನುಷ್ಯ ಮಧ್ಯಮರು ಅಂತ ಯಾರಿದ್ದಾರೆ ಅವರಿಗೆ ಸ್ವರ್ಗ ನರಕ ಮರ್ತ್ಯ ಪ್ರಾಪ್ತಿ ರೂಪ ಸಂಸಾರ ಏವ. ಸ್ವರ್ಗಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ, ಅಥವಾ ಮನುಷ್ಯರ ಲೋಕಕ್ಕೆ ಬರ್ತಾರೆ, ಭೂಲೋಕಕ್ಕೆ ಬರ್ತಾರೆ. ಸ್ವರ್ಗ ಭೂಮಿ ನರಕ ಇಲ್ಲೇ ತಿರುಗ್ತಾ ಇರ್ತಾರೆ. ಸಂಸಾರ, ಇದನ್ನೇ ಸಂಸಾರ ಅವಸ್ಥೆ ಅಂತ ಕರೆಯುವ. ಸಂಸಾರ ಅವಸ್ಥೆಯಲ್ಲೇ ಇರ್ತಾರೆ. ಅದು ಏತದ್ವಯಂ, ಅವರಿಗೆ ಮುಕ್ತಿಂಬಾದು ಇಲ್ಲ ಮತ್ತು ತಮಸ್ಸಂಬಾದು ಕೂಡ ಇಲ್ಲ. ಹಾಗೆ ಅಸುರಾಣಾಂ ತಮಃ ಪ್ರಾಪ್ತಿ ತದಾ ನಿಯಮತೋ ಭವೇತ್ ಯದಾ ತು ಜ್ಞಾನಿ ಸದ್ಭಾವೇ ನೈವ ಗೃಹ್ಣಂತಿ ತತ್ಪರಂ. ಇನ್ನು ತಮೋಯೋಗ್ಯಾನಾಂ ತಮೋಮುಕ್ತಿಯೋಗ್ಯಾನಾಂ ಮುಕ್ತಿಶ್ಚ ಕದಾ, ತಮೋಯೋಗ್ಯಾನಾಂ ತಮಃ ಮುಕ್ತಿಯೋಗ್ಯಾನಾಂ ಮುಕ್ತಿ ಕದಾ ಭವತಿ. ಈ ತಮೋಯೋಗ್ಯರಿಗೆ ತಮಸ್ಸು, ಮುಕ್ತಿಯೋಗ್ಯರಿಗೆ ಮುಕ್ತಿ ಯಾವಾಗ ಆಗ್ತದೆ ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಯದಾ ಜ್ಞಾನಿ ಸದ್ಭಾವೇ, 32 ಲಕ್ಷಣಗಳಿಂದ ಕೂಡಿದ ಜ್ಞಾನಿಗಳು, ಸಾಮುದ್ರಿಕ ಲಕ್ಷಣ 32 ಲಕ್ಷಣದಿಂದ ಅಂತ ಲಕ್ಷಣದಿಂದ ಭರಿತರಾದ ಜ್ಞಾನಿಗಳು ಸಿಕ್ಕಿದಾಗಲೂ ಕೂಡ, ಜ್ಞಾನಿಗಳ ಸನ್ನಿಧಾನದಲ್ಲೂ ಕೂಡ ತತ್ಪರಂ, ಪರಮಾತ್ಮ ಸರ್ವೋತ್ತಮ, ಹರಿ ಸರ್ವೋತ್ತಮ ಎಂಬ ಜ್ಞಾನವನ್ನ ಪಡೆಯದೆ ನೈವ ಗೃಹ್ಣಂತಿ, ಸ್ವರೂಪ ದ್ವೇಷಸ್ಯ ಅಭಿವ್ಯಕ್ತತ್ವ, ಸ್ವರೂಪತಃ ಅವರು ದ್ವೇಷವೇ ಇರ್ತಾರೆ. ಪರಮಾತ್ಮ ಅಂದ್ರೆ ಆಗೋದಿಲ್ಲ, ಅಲರ್ಜಿ ಅವರಿಗೆ, ಏನೋ ದ್ವೇಷ ಮಾಡ್ತಾ ಇರ್ತಾರೆ. ಆದ್ರಿಂದ ಅಂತ ಸ್ಥಿತಿಯಲ್ಲಿ ಅಸುರಾನಾಂ ನಿಯಮತಃ ತಮಃ ಪ್ರಾಪ್ತಿ, ಅಂತ ದ್ವೇಷ ಬೆಳೆದು ಬಂದಾಗ ಅವರಿಗೆ ನಿಯಮೇನ ತಮಸ್ಸು ಆಗ್ತದೆ. ಸಂಪೂರ್ಣಸ್ಯ ಸ್ವರೂಪ ದ್ವೇಷಸ್ಯ ಆವಿರ್ಭಾವೇ ತಮಃ ಪ್ರಾಪ್ತಿ, ಯಾವಾಗ ಅದು ಸಂಪೂರ್ಣವಾಗ್ತದೆ ಆಗ ಅವರ ಸ್ವರೂಪ ಅಭಿವ್ಯಕ್ತ ಆಗಿ ಅವರು ತಮಸ್ಸಿಗೆ ಹೋಗ್ತಾರೆ ಅಂತ. ಅಂದ್ರೆ ಅವರ ದ್ವೇಷ ಸಾಧನೆ ಅದು ಪರಿಪಕ್ವ ಆಗಬೇಕು. ಅದರ ತಕ್ಕಂತೆ ವಾತಾವರಣವನ್ನ ದೇವರು ನಿರ್ಮಾಣ ಮಾಡಿ ಕೊಡ್ತಾನೆ, ಆಗ ಅವರಿಗೆ ತಮಸ್ಸು ಆಗ್ತದೆ. ಹಾಗೆ ಅದಕ್ಕೆ ನೋಡಿ, ಪಾಠ ಹೇಳಿಕೊಡುವವರು ಇರುವಾಗ, ಗ್ರಂಥಗಳು ಸಿಗುವಾಗ ಪರಮಾತ್ಮನ ತತ್ವಜ್ಞಾನವನ್ನ ಯಾಕೆ ಪಡೀಬಾರದು? ಒಳ್ಳೆ ವಿಚಾರ, ಒಳ್ಳೆ ಆಚಾರ ಯಾಕೆ ಮಾಡಬಾರದು? ಬರೀ ದುಡ್ಡು ಕಾಸು ಅಂತ ನೋಡಿ, ಸಣ್ಣ ಮಕ್ಕಳಿಂದ ಪ್ರಾರಂಭ ಮಾಡಿ ದೊಡ್ಡವರ ತನಕ ಹೇಗೆ ಇದ್ದಾರೆ ನೋಡಿ. ಪರಮಾತ್ಮನ ಶಾಸ್ತ್ರದ ಕಡೆ ಮುಖವೇ ಹಾಕೋದಿಲ್ಲ. ಸ್ಕೂಲು ಕಾಲೇಜು ಆಫೀಸು ರಿಟೈರ್ಮೆಂಟ್, ಸ್ಕೂಲು ಕಾಲೇಜು ಆಫೀಸು ರಿಟೈರ್ಮೆಂಟ್, ಇಷ್ಟೇ ಅವರ ಬದುಕು ಅಂತ ತಿಳ್ಕೊಂಡು ಮಾಡ್ತಾ ಇದ್ರೆ ನೋಡಿ, ಅದಕ್ಕೆ ಜ್ಞಾನಿ ಸದ್ಭಾವೇ, ಸರಿಯಾಗಿ ತತ್ವಜ್ಞಾನವನ್ನು ತಿಳಿಸಿಕೊಡುವ, ಪಾಠ ಪ್ರವಚನ ಮಾಡುವ ಸಮರ್ಥರಾದ ಎಷ್ಟು ಸ್ವಾಮಿಗಳು ಇದ್ದಾರೆ, ಜ್ಞಾನಿಗಳು, ವಿದ್ವಾಂಸರುಗಳು ಇದ್ದಾರೆ. ಅವರ ಹತ್ರ ಹೋಗಿ ಪರಮಾತ್ಮನ ತತ್ವಜ್ಞಾನವನ್ನು ತಿಳಿಯದೇ ಇರುವವರಿಗೆ ಏನು ಗತಿ? ತಮಸ್ಸೇ ಗತಿ ಅಂತ.
ಅದರಿಂದ ತಮಸ್ಸು ಅಥವಾ ನರಕ, ಅದರಿಂದ ಅಂಥ ಪರಿಸ್ಥಿತಿಗೆ ನಮ್ಮನ್ನು ನಾವು ತಂದ್ಕೋಬಾರದು. ಜ್ಞಾನಿಗಳು ಇದ್ದಾಗ ಅವ್ರ ಹತ್ರ ಹೋಗಿ ತತ್ವಜ್ಞಾನವನ್ನು ಪಡೆದು ಸನ್ಮಾರ್ಗದಲ್ಲೇ ಹೋಗಬೇಕು. ಇಲ್ಲದಿದ್ದರೆ ನರಕ. ಇನ್ನು ತಾಮಸರಾಗಿದ್ದರೆ ಅವರಿಗೆ ತಮಸ್ಸೆ ಇದೇ ಕಾರಣದಿಂದಲೇ ಆಗ್ತದೆ. ಪರಮಾತ್ಮನ ತತ್ವಜ್ಞಾನವನ್ನು ಪಡೆಯದೆ ಇಗ್ನೋರ್ ಮಾಡೋದು, ದ್ವೇಷ ಮಾಡೋದು, ಇದರಿಂದಲೇ ದುರ್ಗತಿಗಳು ಸಿಗ್ತದೆ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಇನ್ನು ತದಾ ಮುಕ್ತಿಶ್ಚ ದೇವಾನಾಂ ಯದಾ ಪ್ರತ್ಯಕ್ಷಗೋ ಹರಿಹಿ ಸ್ವಯೋಗ್ಯೆಯ ಉಪಾಸನೆಯ ತನ್ವಾ ತದ್ಯೋಗ್ಯೆಯ ಯಥ. ಅದೇ ತರ ಮುಕ್ತಿ ಯಾವಾಗ ಆಗ್ತದೆ ಹಾಗೆಂದರೆ ಪರಮಾತ್ಮನ ಅಪರೋಕ್ಷ ಆಗಬೇಕು. ತಮಗೆ ಯೋಗ್ಯತೆಗೆ ತಕ್ಕಂತೆ ನಾವು ಹಿಂದೆ ನೋಡಿದ್ದೀವಿ ನೋಡಿ, ಅಪರೋಕ್ಷದಲ್ಲೂ ತಾರತಮ್ಯ ಇದೆ ಹಾಗೆ ಅಂತ. ಆ ತಾರತಮ್ಯಕ್ಕೆ ತಕ್ಕಂತೆ ಪರಮಾತ್ಮನ ಪರೋಕ್ಷ ಜ್ಞಾನವನ್ನು ಪಡೆದು ಭಕ್ತಿ ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡೆದು ಮತ್ತೆ ಇನ್ನಷ್ಟು ವಿಚಾರಗಳನ್ನ ಹಿಂದೆ ಹೇಳಿದ್ದಾರೆ. ಎಲ್ಲಾ ವೇದಗಳನ್ನು, ಇತಿಹಾಸ ಪುರಾಣಗಳನ್ನು ಪರಮಾತ್ಮನ ಪರವಾಗಿಯೇ ತಿಳ್ಕೋಬೇಕು ಅಂತ. ಅದರಿಂದ ಅಪರೋಕ್ಷ ಜ್ಞಾನ ಆದ ಮೇಲೂ ನಮಗೆ ಜ್ಞಾನ ಬೆಳೆಯುತ್ತದೆ. ಜ್ಞಾನ ಬೆಳೆದು ಭಕ್ತಿ ಬೆಳೆದು ಅದು ಆಗ ಮೋಕ್ಷವನ್ನು ನಮಗೆ ತಂದುಕೊಡುತ್ತದೆ. ಸ್ವಸ್ವ ಯೋಗ್ಯೆಯ ಉಪಾಸನೆಯ ಶ್ರವಣ ಮನನ ಧ್ಯಾನ ಮಾಡುವುದರಿಂದ ನಮಗೆ ಯೋಗ್ಯವಾದ, ಅವರವರಿಗೆ ಯೋಗ್ಯವಾದ ಆ ಮೋಕ್ಷವನ್ನು ಅವರು ಪಡೆಯುತ್ತಾರೆ ಹಾಗೆ. ಅದರಿಂದ ಜ್ಞಾನಿಗಳು ಇದ್ದಾಗ ಅದನ್ನು ಬಿಟ್ಟು ನಾವು ಅಡ್ಡದಾರಿಯನ್ನು ಹಿಡಿಬಾರದು. ಸರಿಯಾಗಿ ತತ್ವಜ್ಞಾನವನ್ನು ಪಡೆದು ನಾವು ಮೋಕ್ಷ ಮಾರ್ಗಕ್ಕೆ ಹೋಗಬೇಕು ಅಂತ ಒಟ್ಟು ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಇನ್ನು ಕೆಲವು ವಿಚಾರಗಳಿದೆ, ಅದನ್ನ ಮತ್ತೆ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣೋರಮೇ ಪರಮ ಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.